ಅದಕ್ಕೆ ಒಂದು ನಿಮಿಷ ಮತ್ತೆ ನಿಮ್ಗೆ ಕರೆಕ್ಟ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಆಯೋಜಿಸಿರುವ ಮಾತಿನ ಮಂಟಪ ಕಲಾವಿದರೊಂದಿಗೆ ಸಂವಾದ ಕಾರ್ಯಕ್ರಮ ಸರಣಿಯಲ್ಲಿ ಇವತ್ತು 12ನೇಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತಹ ಸಮಸ್ತ ಕಲಾಭಿಮಾನಿ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಅತಿಥಿ ಓರ್ವ ಹಿರಿಯ ವೇಷಧಾರಿಯೂ ತಾಳಮದ್ದಲೆ ಅರ್ಥಧಾರಿಯೂ ಆಗಿರುವಂತಹ ಶ್ರೀಯುತ ಪೂಕಳ ಲಕ್ಷ್ಮೀನಾರಾಯಣ ಭಟ್ ಅವರು. 4 ದಶಕಗಳ ಅನುಭವ ಹೊಂದಿರುವ ಇವರು ಕಿರೀಟ ವೇಷದಲ್ಲಿ ತನ್ನದೇ ಆದಂತಹ ಗತ್ತು ಗಾಂಭೀರ್ಯದಿಂದ ಮೆರೆದವರು. ಶೇಣಿ, ಸಾಮಗ ಮೊದಲಾದ ಹಿರಿಯರ ಒಡನಾಟವನ್ನು ಗಳಿಸಿದಂತಹ ಶ್ರೀಯುತರು ಇಂದು ನಮ್ಮೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು, ತಮ್ಮ ಅಂತರಂಗವನ್ನು ತೆರೆದಿಡಲು ಬಂದಿದ್ದಾರೆ. ಸಂವಾದವನ್ನು ನಡೆಸಿಕೊಡಬೇಕಾಗಿ ಅಕಾಡೆಮಿಯ ಸದಸ್ಯರಾದ ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಪೂಕಳ ಲಕ್ಷ್ಮೀನಾರಾಯಣ ಭಟ್ ಅವರಿಗೆ. ನಮಸ್ಕಾರ ಮತ್ತು ಕಲಾಭಿಮಾನಿಗಳೆಲ್ಲರಿಗೂ ನಮಸ್ಕಾರ. ಹಿರಿಯ ಕಲಾವಿದರಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು, ಅನುಭವವನ್ನು ಹೊಂದಿದವರು ನೀವು. ವೃತ್ತಿಪರರಾಗಿ ಮೇಳದ ತಿರುಗಾಟ ಮಾಡಿದ್ದೀರಿ. ನಾನಾ ವಿಧವಾದ ವೇಷವನ್ನು ನಿರ್ವಹಿಸಿದ್ದೀರಿ. ತಾಳಮದ್ದಳೆಯಲ್ಲಿಯೂ ಅರ್ಥಧಾರಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಈ ಹಿನ್ನೆಲೆಯಲ್ಲಿ ನೀವು ಯಕ್ಷಗಾನಕ್ಕೆ ಆಕೃಷ್ಟರಾದದ್ದು ಹೇಗೆ? ಆ ಕಾಲದಲ್ಲಿ ನೀವು ಪದವೀಧರರಾಗಿ ಬೇರೆ ಉದ್ಯೋಗವನ್ನು ಅರಸಿ ಹೋಗಬಹುದಿತ್ತು, ಆದ್ರೆ ನೀವು ಯಕ್ಷಗಾನ ಕಲೆಯನ್ನು ಒಲಿದ್ರಿ. ಅನಿವಾರ್ಯವಾಯ್ತೆ? ಆಕರ್ಷಣೆ ಆಯ್ತೆ? ನಿಮ್ಮ ಪ್ರವೃತ್ತಿಯಿಂದ ಹೀಗಾಯ್ತೆ? ನಿಮ್ಮ ಹಿನ್ನೆಲೆ ಏನು, ಗುರುಗಳು, ಈ ಬಗ್ಗೆ ಸ್ವಲ್ಪ ಹೇಳ್ಬೋದೇ? ಧಾರಾಳವಾಗಿ. ಯಕ್ಷಗಾನ ಎನ್ನುವುದು ನಮಗೆ ಹಳ್ಳಿಗಳಿಗೆ ಅದು ಸ್ವಾಭಾವಿಕವಾಗಿಯೇ ಇರುವಂತಹದ್ದು. ಯಾಕಂದರೆ ಸುಮಾರು 50-60 ವರ್ಷಗಳ ಮೊದಲು ಮಾಧ್ಯಮಗಳ ಕೊರತೆ ಇದ್ದಂತಹ ಕಾಲದಲ್ಲಿ ಹಳ್ಳಿಗರಿಗೆ ಮನೋರಂಜನೆಯ ವಿಷಯವೇ ಯಕ್ಷಗಾನವೇ ಆಗಿದೆ. ಆದ ಕಾರಣವೇ ಹಳ್ಳಿಯಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಅಷ್ಟೋ ಇಷ್ಟೋ ಯಕ್ಷಗಾನದ ಪರಿಚಯ ಇದ್ದದ್ದು ಸ್ವಾಭಾವಿಕ. ನನ್ನ ತೀರ್ಥರೂಪರು ನೇರವಾಗಿ ಯಕ್ಷಗಾನ ಕಲಾವಿದರಲ್ಲದೇ ಇದ್ದರೂ ಒಳ್ಳೆಯ ವಿಮರ್ಶಕರಾಗಿದ್ದರು, ಒಳ್ಳೆಯ ಕೇಳುಗರಾಗಿದ್ದರು, ಒಳ್ಳೆಯ ನೋಡುಗರೂ ಆಗಿದ್ದರು, ನೋಟಕರೂ ಆಗಿದ್ದರು. ಆ ಬಳಿಕ ನನ್ನ ಅಜ್ಜ, ತಂದೆಯವರ ತಂದೆಯವರು ಯಕ್ಷಗಾನದಲ್ಲಿ ಅರ್ಥಧಾರಿಗಳು ಆಗಿದ್ದರು ಎಂಬುದನ್ನು ಕೇಳಿಬಲ್ಲೆ. ನಾನು ಅವರನ್ನು ನೋಡಿದ್ದೇ ಇಲ್ಲ. ನನ್ನ ಕುಟುಂಬದಲ್ಲಿ ದೊಡ್ಡಪ್ಪನಾಗಿರುವವರು ಶ್ರೀಯುತ ವೆಂಕಟರಮಣ ಭಟ್ರು, ಅವರಿಗೆ ಮಗುಭಟ್ರು ಎಂಬುದಾಗಿ ಹೆಸರಿತ್ತು. ಅವರು ಆ ಕಾಲದಲ್ಲಿ ಪ್ರಸಿದ್ಧ ವೇಷಧಾರಿಗಳು ಆಗಿದ್ರು, ಅರ್ಥಧಾರಿಗಳು ಆಗಿದ್ರು. ನನ್ನ ತಾಯಿಯ ತಂದೆ, ನನ್ನ ಅಜ್ಜ ದಿವಂಗತ ಎಡಕ್ಕಾನ ಕೇಶವ ಭಟ್ರು ಆ ಕಾಲದಲ್ಲಿ ಪ್ರಸಿದ್ಧ ಅರ್ಥಧಾರಿಯಾಗಿತ್ತು. ಈ ಹಿನ್ನೆಲೆ ಇದ್ದ ಕಾರಣ ಯಕ್ಷಗಾನ ಎನ್ನುವಂತಹದ್ದು ನನಗೆ ಬಂದದ್ದಲ್ಲಿ ಆಶ್ಚರ್ಯವೇನೂ ಅಲ್ಲ. ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ವೇಳೆಯಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕೆ ಒಂದು ಯಕ್ಷಗಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ವೇಳೆಯಲ್ಲಿ ಒಂದು ವೇಷ ಮಾಡುವಂತಹ ಅವಕಾಶವು ನನಗೆ ಸಿಕ್ಕಿತು. ಬಹುಶಃ ತಾಮ್ರಧ್ವಜ ಎಂಬುದಾಗಿ ನನ್ನ. ಆ ವೇಳೆಯಲ್ಲಿ ನಮಗೆ ನಾಟ್ಯ ಕಲಿಸುವುದಕ್ಕಾಗಿ ಉಪ್ಪಳ ಕೃಷ್ಣ ಮಾಸ್ಟರ್ ದಿವಂಗತರು ಆಗಮಿಸ್ತಾ ಇದ್ರು. ನಾಟ್ಯಕ್ಕೆ ಅವರೇ ನನಗೆ ಮೊದಲನೇ ಗುರು. ಮುಂದುವರೆದಂತೆ ನೀವು ಹೇಳಿದ ಹಾಗೆ ನಾನು ಆ ಕಾಲದ ಪದವೀಧರನಾದದ್ದು ಹೌದು. ಆದರೆ ಆ ಕಾಲದಲ್ಲಿ ನಿರುದ್ಯೋಗ ಸಮಸ್ಯೆ ಎನ್ನುವಂತಹದ್ದು ಈಗ ಇದ್ದ ಹಾಗೆ ಇರಲಿಲ್ಲ. ಈಗ ಕೊರೋನಾದ ಹಾವಳಿಯಿಂದಾಗಿ ಒಂದಿಷ್ಟು ನಿರುದ್ಯೋಗದ ಸಮಸ್ಯೆ ಹೆಚ್ಚಾದಿರಬಹುದು, ಇಲ್ಲ ಅಂತ ಆದ್ರೆ ದುಡಿಯುವ ವಯಸ್ಸು ಮತ್ತು ಆರೋಗ್ಯ ಇದ್ರೆ ಯಾವುದೇ ಉದ್ಯೋಗವಾದರೂ ಸಿಗುವಂತಹ ಕಾಲ ಇದು. ಆ ಕಾಲದಲ್ಲಿ ಹಾಗಲ್ಲ. ಉದಾಹರಣೆಯಾಗಿ ಹೇಳುವುದಿದ್ರೆ, ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿ ಆ ಕಾಲದಲ್ಲಿ ಅವನಿಗೆ ದೊರಕುವ ಸಂಬಳದಿಂದ ಅವನೊಬ್ಬನ ಜೀವನವನ್ನು ನಿರ್ವಹಿಸುತ್ತಿರಲಿಲ್ಲ. ಅಂತಹ ಪರಿಸ್ಥಿತಿ ಇದ್ದಂತಹ ಕಾಲದಲ್ಲಿ ನಾನು ಉದ್ಯೋಗದ ಕಡೆಗೆ ಗಮನವನ್ನು ಹರಿಸದೆ ಯಕ್ಷಗಾನಕ್ಕೆ ಬಂದದ್ದಲ್ಲಿ ಆಶ್ಚರ್ಯವೇನೂ ಇಲ್ಲ. ಮಾತ್ರವಲ್ಲ, ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿದ ಬಳಿಕ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವೇಳೆಯಲ್ಲಿಯೂ ಯಕ್ಷಗಾನದಲ್ಲಿ ನನಗೆ ಆಸಕ್ತಿ ಇತ್ತು. ಯಕ್ಷಗಾನವನ್ನು ಆಕರ್ಷಿಸ್ತಾ ಇತ್ತು. ಮಧ್ಯದಲ್ಲಿ ಒಂದು ಮಾತು, ಬಹುಶಃ ನಾನು ಬಿಕಾಂ ಪ್ರಥಮ ವರ್ಷದಲ್ಲಿರುವಾಗ ಎಂಬುದಾಗಿ ನನ್ನ ನೆನಪು, ಅಂತರ್ ಕಾಲೇಜ್ ಯಕ್ಷಗಾನ ಸ್ಪರ್ಧೆಯಾಗಿತ್ತು. ಆವಾಗ SV ಪರಮೇಶ್ವರ ಭಟ್ರು ಕುಲಪತಿ, ಉಪಕುಲಪತಿಗಳಾಗಿದ್ದರು. ಆ ವೇಳೆಯಲ್ಲಿ ನಾನು ಭಾನುಕೋಪನ ಪಾತ್ರವನ್ನು ನಿರ್ವಹಿಸಿದ್ದೆ.
ವೈಯಕ್ತಿಕವಾದಂತಹ ದ್ವಿತೀಯ ಬಹುಮಾನವೂ ನನಗೆ ಲಭಿಸಿತ್ತು. ಆದ ಕಾರಣವೇ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ನಾಟ್ಯವನ್ನು ನಾನು ಅಳವಡಿಸಿಕೊಂಡಿದ್ದೆ, ಅಭ್ಯಾಸ ಮಾಡಿಕೊಂಡಿದ್ದೆ. ಇದಂತಹ ನಾಟ್ಯವನ್ನು ನೋಡಿ ಕಲಿತದ್ದೇ ಹೆಚ್ಚು. ಈ ಮಧ್ಯದಲ್ಲಿ ನಮ್ಮ ತಾಯಿಯ ತಂದೆಯವರು, ನೀವು ಆಟದಲ್ಲಿ ಮುಂದುವರಿಯುವಂತಹದ್ದಲ್ಲ, ತಾಳಮದ್ದಳೆಯಲ್ಲಿ ಮುಂದುವರಿಯಬೇಕು, ನಮ್ಮಂತಹವರಿಗೆ ತಾಳಮದ್ದಳೆಗೆ ಹೇಳಿಸಿದ ಕ್ಷೇತ್ರ ಎಂಬುದಾಗಿ ಹೇಳಿ ನಮಗೆಲ್ಲ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡುವುದಕ್ಕಾಗಿಯೇ ಎಡಕ್ಕಾನದಲ್ಲಿ ತಾಳಮದ್ದಳೆಯ ಕೂಟಗಳನ್ನು ಏರ್ಪಡಿಸಿಕೊಂಡಿದ್ದೆ. ನಾನು ನನ್ನ ತಾಯಿಯ ತಂಗಿಯ ಮಗ ದಿವಂಗತ ದೇವಕಾನ ಕೃಷ್ಣ ಭಟ್ರು, ನಾನು ಚಿಕ್ಕಮ್ಮನ ಮಗ, ವಾವೆಯಲ್ಲಿ ನನಗೆ ಅಣ್ಣ, ಇವರೆಲ್ಲ ಅಲ್ಲಿ ಅರ್ಥಗಾರಿಕೆಯನ್ನು ಅಭ್ಯಾಸ ಮಾಡಿದ್ರು. ಆ ಬಳಿಕ ವಿದ್ಯಾಭ್ಯಾಸ ಪೂರ್ಣವಾದ ಬಳಿಕ 1 ವರ್ಷದಲ್ಲಿಯೋ 2 ವರ್ಷದಲ್ಲಿಯೋ, ಸರಿಯಾಗಿ ನನಗೆ ನೆನಪಿಲ್ಲ, ಅಥವಾ 4 ವರ್ಷ ಇರಬಹುದು, ನಾನು ಪೂರ್ಣ ಪ್ರಮಾಣದ ತಿರುಗಾಟವನ್ನು ಪ್ರಾರಂಭಿಸಿದ್ದೆ ಮೇಳದಲ್ಲಿ. ಪ್ರಾರಂಭದಲ್ಲಿ ಕೆಲವು ಮೇಳಗಳಿಗೆ ನಾನು ಹೋದದ್ದಿರಬಹುದು, ಆದ್ರೆ ಆ ಮೇಳಗಳು ಪರಿಪೂರ್ಣ ತಿರುಗಾಟವನ್ನು ಮಾಡಿದ್ದಿಲ್ಲ. ಆದ ಕಾರಣ ನನಗೆ ನೆನಪಿರುವಂತೆ ಪುತ್ತೂರು ಮಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಶ್ರೀಧರ ಭಂಡಾರಿಯವರ ನೇತೃತ್ವದಲ್ಲಿ ಹೊರಟದ್ದು, ಅದರಲ್ಲಿ ನಾನು ತಿರುಗಾಟವನ್ನು ಪ್ರಾರಂಭಿಸಿದೆ. ಅಂದ್ರೆ ನಿಮಗೆ ಈ ಮೇಳದ ತಿರುಗಾಟಕ್ಕೆ ಮೊದಲು ಸರಿಯಾದ ಗುರುಗಳಿಂದ ನೀವು ನಾಟ್ಯಾಭ್ಯಾಸ ಮಾಡಿ ಪ್ರವೇಶ ಮಾಡಿದ್ರ, ಅಲ್ಲ ನೀವು ನಿಮ್ಮ ಆಸಕ್ತಿಯಿಂದ ನೋಡಿ ಕಲ್ತದ್ದು ಹೆಚ್ಚು ಅಂತ ಹೇಳಿದ್ರಲ್ಲ, ಆ ನೆಲೆಯಿಂದಲೇ ನಿಮ್ಮ ಅನುಭವ ಹೆಚ್ಚಾಯ್ತಾ? ನಾಟ್ಯಾಭ್ಯಾಸ ಮಾಡಿದ್ದು ಪ್ರಾರಂಭದಲ್ಲಿ ಒಂದು ವೇಷ ಮಾಡುವುದಕ್ಕೆ ಎಷ್ಟು ಬೇಕಾದೀತು ಅಷ್ಟು ನಾಟ್ಯವನ್ನು ನಾನು ಅಭ್ಯಾಸ ಮಾಡಿದ್ದ ಹೌದು. ಆ ಬಳಿಕ ನೋಡಿ ಕಲ್ತದ್ದೇ ಹೆಚ್ಚು. ಅಂದ್ರೆ ಸಮಗ್ರವಾಗಿ ನೀವು ನಾಟ್ಯ ಶಿಕ್ಷಣವನ್ನು ಆರಂಭದಿಂದ ಅಂತ್ಯದವರೆಗೆ ಅಭ್ಯಸಿಸಿ ಬಂದದ್ದಲ್ಲ? ಬಂದದ್ದಿಲ್ಲ. ಅಂದ್ರೆ ಪ್ರಥಮ ವೇಷಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅಭ್ಯಾಸ ಮಾಡಿ ಆಮೇಲೆ ಸ್ವಯಂ ಕಲಿಕೆ ನಿಮ್ಗೆ. ಈ ಅನುಭವ ನಿಮ್ಗೆ ಮೇಳದಲ್ಲಿ ತಿರುಗಾಟ ಮಾಡುವಾಗ ಅಂದ್ರೆ ಸರಿಯಾಗಿ ನಾನು ಕಲಿಯಲಿಲ್ಲ ಅನ್ನುವ ದೃಷ್ಟಿಯಿಂದ ನಿಮ್ಗೆ ಏನಾದ್ರೂ ತೊಡಕಾಗಿದೆ? ಇಲ್ಲ, ಯಾಕಂದ್ರೆ ನಾನು ಮೇಳದ ತಿರುಗಾಟ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ವೇಷ ಮಾಡುವುದಕ್ಕೆ ಎಷ್ಟು ನಾಟ್ಯ ಅಭ್ಯಾಸ ಮಾಡಬೇಕಾಗ್ತದೆ ಅಷ್ಟು ಅಭ್ಯಾಸ ನನಗೆ ಆಗಿತ್ತು. ಆದ ಕಾರಣ ಅದು ನನಗೆ ತೊಡಕು ಅಂತ ಎಂಬುದಾಗಿ ಕಾಣಿಸಿಕೊಂಡದ್ದೇ. ಈ ಮೇಳದಲ್ಲಿ ವೃತ್ತಿಪರರಾಗಿ ತೊಡಗಿಸಿಕೊಂಡ್ರಿ. ಹೌದು. ಈ ಹಂತದಲ್ಲಿ ನಿಮ್ಗೆ ಅಂದ್ರೆ ಒಂದು ಮೇಳದಲ್ಲಿ ವೃತ್ತಿಯನ್ನು ತೊಡಗಿ ಒಂದು 2-4 ವರ್ಷ ಆದ್ಮೇಲೆ ಬೇರೆ ಉದ್ಯೋಗಕ್ಕೆ ಹೋಗ್ಬೇಕಿತ್ತು ಅಂತ ಅನ್ನಿಸ್ತಿತ್ತ? ಅಲ್ಲ ಇದೇ ಪ್ರಿಯವಾಗಿ ಪರಿಣಮಿಸಿ? ಇಲ್ಲ, ಯಕ್ಷಗಾನದಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ ಬಳಿಕ ಇನ್ನೊಂದು ಉದ್ಯೋಗದ ವಿಷಯವನ್ನು ನಾನು ಆಲೋಚನೆ ಮಾಡಿದ್ದೇ ಇಲ್ಲ. ಅಂದ್ರೆ ಸಂಪೂರ್ಣ ತೃಪ್ತಿಯನ್ನೇ ಹೊಂದಿದ್ದೀರಿ? ಸಂಪೂರ್ಣ ಇರಲಿ. ಈ ಮೇಳದ ತಿರುಗಾಟದ ಅನುಭವ ಹೇಗಿತ್ತು ನಿಮ್ಮದು? ಬೇರೆ ಬೇರೆ ಮೇಳಗಳಲ್ಲಿ ಇದ್ರಿ? ಹೌದು. ಈ ಮೊದಲ ಮೇಳಗಳ ಪೂರ್ಣ ತಿರುಗಾಟ ಮಾಡದೇ ಇದ್ರು ಪೂರ್ಣ ತಿರುಗಾಟ ಮಾಡುವ ಸಶಕ್ತ ಮೇಳಗಳಲ್ಲಿಯೂ ನೀವಿದ್ರಿ. ಈ ಅನುಭವಗಳನ್ನು ಹೇಗೆ ಹಂಚಿಕೊಳ್ತೀರ ನಮ್ಮಲ್ಲಿ? ಆವಾಗ ಯಕ್ಷಗಾನ ಕಲಾವಿದರ ಬದುಕು ಎನ್ನುವಂತಹದ್ದು ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಿರುವಂತಹ ಬದುಕು ಆಗಿರ್ಲಿಲ್ಲ, ಕಷ್ಟ ಇತ್ತು. ಆದರೆ ಯಕ್ಷಗಾನ ಕಲೆಯ ಮೇಲಿನ ಆಸಕ್ತಿ ಎಂಬುದಾಗಿ ಹೇಳಿ, ಅಭಿಮಾನ ಎಂಬುದಾಗಿ ಹೇಳಿ, ಅಥವಾ ಹುಚ್ಚು ಎಂಬುದಾಗಿಯೇ ಹೇಳಿ, ಆ ಕಾರಣದ ಮುಂದೆ ಮಿಕ್ಕ ಎಲ್ಲ ಅನನುಕೂಲತೆಗಳು ಕೂಡ ಗೌಣವಾಗ್ತಾ ಇತ್ತು. ಆದ ಕಾರಣವೇ ಪರಿಪೂರ್ಣವಾದಂತಹ ಆಸಕ್ತಿಯಿಂದ ಈ ಕಲೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಆಗಿನ ಕಾಲದ ಕಲಾವಿದರಿಗೆ ನನ್ನನ್ನು ಸಹಿತವಾಗಿ ಸಾಧ್ಯವಾಗಿತ್ತು. ಮಾತ್ರವಲ್ಲ, ಮಳೆಗಾಲದ ತಿರುಗಾಟಕ್ಕೂ ನಾನು ಹೋಗಿದ್ದೆ. ಎಲ್ಲಿವರೆಗೆ ಅಂದ್ರೆ ಸುಮಾರು 8-10 ವರ್ಷಗಳ ಮೊದಲಿನವರೆಗೂ ಹೋಗಿದ್ದೆ. ಆ ಬಳಿಕ ತಾಳಮದ್ದಳೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೆಲ್ಲ. ಆವಾಗ ಪ್ರಾರಂಭದಲ್ಲಿ ಮಳೆಗಾಲದ ತಿರುಗಾಟವು ಕೂಡ ಸುಲಭದಲ್ಲಿ ಇರಲಿಲ್ಲ, ಬಹಳ ಕಷ್ಟದಲ್ಲಿ ಇತ್ತು. ಅಷ್ಟು ಕಷ್ಟಕಾರ್ಪಣ್ಯಗಳನ್ನು ಅನುಭವಿಸಿಯೂ ಕೂಡ ತಿರುಗಾಟ ಮಾಡಿದ್ದು ಎನ್ನುವಂತಹದ್ದು ಕಲಾವಿದರ ಒಂದು ಹೆಚ್ಚುಗಾರಿಕೆ, ನನ್ನದ್ದಲ್ಲ, ಕಲಾವಿದರ ಒಂದು ಹೆಚ್ಚುಗಾರಿಕೆ. ಅಂದ್ರೆ ನಿಮ್ಮ ಮನೋಧರ್ಮದಲ್ಲಿ ಈ ಯಕ್ಷಗಾನ ವೇಷ ಮಾಡುವುದು, ಮೇಳದ ತಿರುಗಾಟ ಮಾಡುವುದು ಇದೆಲ್ಲ ಒಂದು ವೃತ್ತಿ ಅನ್ನುವುದಕ್ಕಿಂತಲೂ ನಿಮ್ಮ ಪ್ರೀತಿ ಪಾತ್ರವಾದ ಕ್ಷೇತ್ರದಲ್ಲಿ ನೀವು ಪಡೆಯುವ ಆನಂದವನ್ನೇ ಹೆಚ್ಚು ಮೆಚ್ಚಿ ಒಪ್ಪಿ ವ್ಯವಹರಿಸಿದರ? ಖಂಡಿತ. ಯಾಕಂದ್ರೆ ಕೇವಲ ಯಕ್ಷಗಾನ ಕಲೆಗೆ ಸಂಬಂಧಿಸಿದ್ದಲ್ಲ, ಯಾವುದೇ ಕಲೆಯನ್ನು ನಾವು ಆರಿಸಿಕೊಂಡರೂ ಅದರಲ್ಲಿ ಸಂಪೂರ್ಣವಾದಂತಹ ಆಸಕ್ತಿಯನ್ನು ಹೊಂದದೇ ಇದ್ರೆ ಯಾಂತ್ರಿಕವಾಗಿ ಅದರಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ.
ಅಂತಹ ಕ್ಷೇತ್ರದಲ್ಲಿಯೂ ಅದು ಬಾಧಿಸ್ತದೆ, ಆದ್ರೆ ಈ ಕಲಾ ವಿಭಾಗದಲ್ಲಿ ಹೆಚ್ಚು ಬಾಧಿಸ್ತದೆ. ಅಂದ್ರೆ ನೀವು ಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಾದ್ರೆ ನಿಮ್ಗೆ ಅದರಲ್ಲಿ ಆಸಕ್ತಿ ಶ್ರದ್ಧೆಗಳು ಇರಬೇಕು. ಖಂಡಿತ. ಯಾವ ವೃತ್ತಿಯಲ್ಲಾದ್ರೂ ಬೇಕು, ಕಲೆಯಲ್ಲಿ ವಿಶೇಷವಾಗಿ ಬೇಕು. ಖಂಡಿತ ಬೇಕು. ನೀವು ಈ ವೇಷಗಾರಿಕೆಯಲ್ಲಿ ಮೇಳದ ತಿರುಗಾಟದಲ್ಲಿ ಯಾವ ಸ್ವರೂಪದ ವೇಷಗಳನ್ನು ಹೆಚ್ಚು ಮಾಡಿದ್ರಿ? ಆ ವೇಷ ಎಂಬುದಾಗಿ ಹೇಳುವುದಕ್ಕೆ ಕಷ್ಟ ಆಗಿತ್ತು. ಹಾಗಲ್ಲ, ಈ ವೇಷ ವಿಭಾಗ ಇರ್ತದೆ. ಯಾಕಂದ್ರೆ ಸ್ತ್ರೀ ಪಾತ್ರಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲಾ ವಿಭಾಗದ ವೇಷಗಳನ್ನು ನಾನು ಮಾಡಿದವನೇ ಹೌದು. ಆದ್ರೆ ತೆಂಕುತಿಟ್ಟಿನ ಕಿರೀಟದ ವೇಷ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಒಂದು ವಿಭಾಗ ಇದೆ, ಪೀಠಿಗೆ ವೇಷ, ಎದುರು ವೇಷ ಎಂಬುದಾಗಿ. ಪ್ರಾರಂಭದ 1-2-3 ವರ್ಷಗಳ ತಿರುಗಾಟದ ಬಳಿಕ ನಾನು ಎದುರು ವೇಷದವನಾಗಿಯೇ ಪಾತ್ರವನ್ನು ನಿರ್ವಹಿಸಿದ್ದೆ. ಬಹುಶಃ ನಾನು ಮೇಳ ಬಿಡುವಲ್ಲಿವರೆಗೂ ಅದೇ ಸ್ಥಾನದಲ್ಲಿ ಇದ್ದೆ ಎಂಬುದಾಗಿ ಮಾತ್ರವಲ್ಲ, ಪುತ್ತೂರು ಮೇಳ ತಿರುಗಾಟ ಮುಗಿದ ಬಳಿಕ ಬೇಜಾರು ಮೇಳ ಎಂಬುದಾಗಿ ಪ್ರಾರಂಭವಾಗಿತ್ತು. ಅದು ಪೂರ್ಣ ಪ್ರಮಾಣದಲ್ಲಿ ತಿರುಗಾಟ ಮಾಡಲಿ 1-1.5 ತಿಂಗಳು. ಆ ಬಳಿಕ ನಾನು ಮನೆಯಲ್ಲಿ ಇರುವಂತಹ ಕಾಲದಲ್ಲಿ ಕರ್ನಾಟಕ ಮೇಳದಿಂದ ನನಗೆ ಕರೆ ಬಂತು. ಆ 1 ವರ್ಷ ಮಾತ್ರ ನಾನು ಕರ್ನಾಟಕ ಮೇಳದಲ್ಲಿ ತಿರುಗಾಟ ಮಾಡಿದೆ. ಆದರೆ ನನ್ನ ಯಕ್ಷಗಾನ ಜೀವನದಲ್ಲಿ ಬಹಳ ದೊಡ್ಡ ತಿರುವು ಸಿಕ್ಕಿದ್ದು ಆ ಕರ್ನಾಟಕ ಮೇಳದ ತಿರುಗಾಟ. ಯಾಕಂದ್ರೆ ಹೆಚ್ಚಿನ ನಮ್ಮನೆ ವೇಷಗಳನ್ನು ಮಾಡುವಂತಹ ಅವಕಾಶ ದೊರಕಿತ್ತು. ತುಳು ಪ್ರಸಂಗಗಳಂತೂ ಯಥೇಚ್ಛವಾಗಿತ್ತು, ಪೌರಾಣಿಕ ಪ್ರಸಂಗಗಳು ಇತ್ತು, ಹಿರಿಯ ಕಲಾವಿದರ ಒಡನಾಟವೂ ಇತ್ತು, ಸಮರ್ಥ ಹಿಮ್ಮೇಳದವರು ಇದ್ದರು. ಆದ ಕಾರಣ ಹೊಸ ತಿರುವು ನನ್ನ ಯಕ್ಷಗಾನದ ಜೀವನದಲ್ಲಿ ಉಂಟಾಗಿದೆ. ಅಂದ್ರೆ ಮಂಡೆಚ್ಚರು ರಾಮದಾಸ್ ಸ್ವಾಮಿಗಳು ಇದ್ದ ಕಾಲದಲ್ಲಿ ನೀವು ಕ್ಷಮಿಸಿ, ಮಂಡೆಚ್ಚರೇ ಇರಲಿಲ್ಲ, ರಾಮದಾಸ್ ಸ್ವಾಮಿಗಳು ಇದ್ರು, ದಿನೇಶ ಅಮ್ಮಣ್ಣ ಇದ್ರು, ಈಗ ಕಟೀಲ್ ಇರುವಂತಹ ಭಾಗವತರು ಪುರುಷೋತ್ತಮ ಪೂಂಜರಿದ್ದು, ರಾಮದಾಸ್ ಸ್ವಾಮಿಗಳಿದ್ರು, ವಿಜಾರ ಅಣ್ಣಪ್ಪನವರಿದ್ರು, ಕುಣಿಚ ರಾಮಯ್ಯ, ಕುಂಟೆ ರಾಮಯ್ಯ, ಐಕ್ಯ ಲಕ್ಷ್ಮಣ ರೈ, ಎಷ್ಟೋ ಮಂದಿ ಹಿರಿಯ ಕಲಾವಿದರು. ನೀವು ಈ ವೇಷವನ್ನು ಮಾಡ್ಲಿಕ್ಕೆ ತೊಡಗುವಾಗ ಸಾಂಪ್ರದಾಯಿಕವಾದ ಕ್ರಮಬದ್ಧವಾದ ಮುಖವರ್ಣಿಕೆ, ಪೂರ್ಣ ವೇಷಭೂಷಣಗಳ ನಮ್ಮ ಸಾಂಪ್ರದಾಯಿಕ ಯಕ್ಷಗಾನ ವೇಷಗಳನ್ನೇ ಮಾಡ್ತಾ ಇದ್ರು. ಈ ಮೇಳದಲ್ಲಿ ತುಳು ಪ್ರಸಂಗಗಳು ಅಥವಾ ಸಾಮಾಜಿಕ ಸ್ಪರ್ಶ ಇರೋ ಪ್ರಸಂಗಗಳು ಆಡ್ಬೇಕಾಗಿ ಬಂದಾಗ ನಿಮಗೆ ಈ ಸ್ಥಿತ್ಯಂತರ ಏನಾದ್ರೂ ಸಮಸ್ಯೆ ಏನಾದ್ರೂ ಕೊಟ್ಟಿದೆ? ಸಮಸ್ಯೆ ಕೊಟ್ಟದ್ದಿಲ್ಲ. ಯಾಕಂದ್ರೆ ನಾನು ಮೇಳದ ಅಲ್ಲಿ ತಿರುಗಾಟ ಮಾಡುವುದಕ್ಕೆ ಪ್ರಾರಂಭಿಸುವುದರ ಮೊದಲೇ ದಿವಂಗತ ಕುಬಣೂರು ಶ್ರೀಧರ್ ರಾಯರ ಒಡನಾಟದಲ್ಲಿ ಅವರದ್ದಾವ ಒಂದು ಡ್ರೆಸ್ ಬಾಡಿಗೆ ಕೊಡುವಂತಹ ಬಾಡಿಗೆ, ಅದರಲ್ಲಿ ನಾನು ಮತ್ತು ದಿವಂಗತ ದೇವಕಾನ ಕೃಷ್ಣ ಭಟ್ರು ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಬಿಟ್ಟಿದ್ದೇವೆ. ವಿನೋದವಾಗಿ ಹೇಳುವುದಿದ್ರೆ, ನಾನು ಪ್ರಾರಂಭದಲ್ಲಿ ಬಣ್ಣ ಹಚ್ಚಿದ್ದು ಇನ್ನೊಬ್ಬನ ಮುಖಕ್ಕೆ, ನನ್ನ ಮುಖಕ್ಕೆ ಮತ್ತೆ ಹಚ್ಚಿಕೊಂಡದ್ದು. ಆದ ಕಾರಣ ಅಂದ್ರೆ ನಿಮ್ಮ ಮುಖಕ್ಕೆ ಬೇರೆಯವರು ಬಣ್ಣ ಹಚ್ಚಲಿಲ್ಲ, ತುಂಬಾ ಮಂದಿ ಹಚ್ಚಿದ್ದಾರೆ. ಆ ಬಳಿಕ ಆವಾಗ ಈ ಪ್ರಸಾದನ ಕಲೆ ವಿಭಾಗದಲ್ಲಿ ಪರಿಣಿತರು ಕಡಿಮೆ ಇದ್ರು, ಅಥವಾ ಆರ್ಥಿಕ ಪರಿಸ್ಥಿತಿಯೂ ಕಾರಣವಾಗಿತ್ತು, ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದವರನ್ನು ಕರೆಸುವುದಕ್ಕೆ ಕಷ್ಟವಾಗ್ತಾ ಇತ್ತು. ಆವಾಗ ನಮ್ಮಂತಹ ಉತ್ಸಾಹಿಗಳಿಗೆ ಹೆಚ್ಚು ಅವಕಾಶ ದೊರಕ್ತಾ ಇತ್ತು. ಆದ ಕಾರಣ ಇನ್ನೊಬ್ಬರ ಮುಖಕ್ಕೆ ಬಣ್ಣ ಹಚ್ಚುವಂತಹ ಕಾಲದಲ್ಲಿ ಆ ವೇಷಕ್ಕೆ ಹಾಗೆ ಯಾಕೆ ಆಗಬೇಕು, ಈ ವೇಷಕ್ಕೆ ಹೀಗೆ ಯಾಕೆ ಆಗಬೇಕು ಎನ್ನುವಂತಹ ಚಿಂತನೆಯಿಂದಾಗಿ ನಾನು ಯಕ್ಷಗಾನದಲ್ಲಿ ತಿರುಗಾಟವನ್ನು ಪ್ರಾರಂಭಿಸಿದಾಗ ಇಂತಿಂತಹ ವೇಷಗಳಿಗೆ ಹೀಗೆ ಆಗಬೇಕು ಎಂಬುದಾಗಿ ನಿರ್ಧಾರಕ್ಕೆ ಬರುವುದಕ್ಕೆ ಸುಲಭವಾಯಿತು. ಇನ್ನು ನೀವು ಕೇಳಿದಂತಹ ಒಂದು ಪ್ರಶ್ನೆ, ತುಳು ಪ್ರಸಂಗಗಳು ಸಾಮಾಜಿಕ ಪ್ರಸಂಗಗಳು ಅದಕ್ಕೆ ಮತ್ತು ಪೌರಾಣಿಕ ಪ್ರಸಂಗಗಳಿರುವ ವ್ಯತ್ಯಾಸ ಸ್ವಾಭಾವಿಕವಾಗಿಯೇ ಇದೆ. ಮುಖವರ್ಣಿಕೆಯಿಂದ ಹಿಡಿದು ವೇಷಭೂಷಣವರೆಗೂ ಕೂಡ ಅದು ಆವಾಗ ತೊಡಗಿಕೊಳ್ಳುವುದು, ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹದ್ದು ಅನಿವಾರ್ಯವೂ ಆಗಿತ್ತು. ಮಾತ್ರವಲ್ಲ, ಅದು ನಿಂತ ನೀರಾಗಬಾರದು ಎನ್ನುವಂತಹ ಕಾರಣದಿಂದ ಇದರಲ್ಲಿ ಏನು ಮಾಡಬಹುದು ಎನ್ನುವಂತಹ ಚಿಂತನಾಶೀಲ ಪ್ರವೃತ್ತಿಯೂ ಇತ್ತು. ಆದ ಕಾರಣವೇ ಆ ತುಳು ಪ್ರಸಂಗಗಳಲ್ಲಿಯೋ ಸಾಮಾಜಿಕ ಪ್ರಸಂಗಗಳಲ್ಲಿಯೋ ಇಂತಹ ವೇಷ ಹೀಗೆ ಆಗಬೇಕು, ಹೀಗೆ ಹೋಗಬೇಕು ಎನ್ನುವಂತಹದ್ರಲ್ಲಿ ಹೇಳುವುದಕ್ಕೆ ಸಾಧ್ಯವಾಗಿದೆ. ಅಂದ್ರೆ ಈ ತುಳು ಪ್ರಸಂಗಗಳನ್ನು ಆಡ್ತಾ ಒಂದು ಕಾಲಘಟ್ಟದಲ್ಲಿ ತುಳು ತಿಟ್ಟು ಎನ್ನುವ ಪ್ರತ್ಯೇಕ ಶೈಲಿ ರೂಪುಗೊಳ್ಳಬೇಕು ಎನ್ನುವ ವಾದಗಳು, ಅಭಿಪ್ರಾಯಗಳು ಪ್ರಕಟವಾದವು. ಅಂದ್ರೆ ಬಡಗು, ಬಡಾಬಡಗು, ತೆಂಕು ಹೀಗೆ ತುಳು ತಿಟ್ಟು ಅನ್ನುವುದನ್ನು ಒಂದು ರೂಪಿಸಬೇಕು ಅನ್ನುವ ಅಭಿಪ್ರಾಯ ಇತ್ತು. ಈ ದೃಷ್ಟಿಯಿಂದ ನೀವೇನ್ ಹೇಳ್ತೀರಿ?
ಭಾಷೆ ಎನ್ನುವುದು ತೊಡಕಲ್ಲ. ದಿವಂಗತ ಶೇಣಿ ಗೋಪಾಲಕೃಷ್ಣ ಭಟ್ರು ಹೇಳಿದಂತಹ ಒಂದು ಮಾತು, ಅದು ಸಾರ್ವಕಾಲಿಕ ಸತ್ಯ. ಯಾವತ್ತೂ ಕಲೆಯನ್ನು ಪ್ರೇಕ್ಷಕರ ಮಟ್ಟಕ್ಕೆ ಇಳಿಸಬೇಡಿ, ಪ್ರೇಕ್ಷಕರನ್ನು ಕಲೆಯ ಮಟ್ಟಕ್ಕೆ ಏರಿಸಿ. ನಾನು ಯಾಕೆ ಈ ಮಾತುಗಳನ್ನು ಹಾಕ್ತಾ ಇದ್ದೇನೆ ಅಂದ್ರೆ, ಯಾವೆಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. ಈ ತುಳು ಪ್ರಸಂಗಗಳು, ಸಾಮಾಜಿಕ ಪ್ರಸಂಗಗಳು ಇದನ್ನು ಆಡುವಂತಹ ಸಂದರ್ಭದಲ್ಲಿ ಕೇವಲ ಪ್ರೇಕ್ಷಕರನ್ನು ಆಕರ್ಷಿಸುವಂತಹದ್ದು ಒಂದನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಕೆಲವಾರು ಪ್ರಸಂಗಗಳು ರಚಿಸಲ್ಪಟ್ಟವು. ಅದರ ಪರಿಣಾಮವಾಗಿಯೇ ಯಕ್ಷಗಾನ ಹೀಗಾಗುವುದಕ್ಕೆ ಕಾರಣವಾಯಿತು. ಯಾಕೆ? ಒಂದು ಉದಾಹರಣೆ ಹೇಳುತ್ತಿದ್ದರೆ ಕೋಟಿ ಚೆನ್ನಯ ಪ್ರಸಂಗ. ಯಾವ ಕಾಲದಲ್ಲಿ ಅದು ಪರಿಚಯಿಸಲ್ಪಟ್ಟಿದೆ? ಈ ಕಾಲಕ್ಕೂ ಅದು ನಿತ್ಯ ನೂತನವಾಗಿಯೇ ಉಳಿದುಕೊಂಡಿದೆ. ಯಾಕಂದ್ರೆ ಅದರಲ್ಲಿ ಕೇವಲ ಭಾಷೆ ಮಾತ್ರ ತುಳುವಾಗಿ ಗೋಚರಿಸುತ್ತದೆ ವಿನಃ ಹೆಚ್ಚಿನ ದೃಶ್ಯಗಳು, ಹೆಚ್ಚಿನ ವಿಭಾಗಗಳು ನಮಗೆ ಯಕ್ಷಗಾನೀಯವಾಗಿಯೇ ಕಾಣಿಸ್ತದೆ. ಅಂದ್ರೆ ಒಂದು ಮೌಲ್ಯ ಪ್ರತಿಪಾದನೆ ಕೂಡ ಉಂಟು ಅನ್ನುವ ದೃಷ್ಟಿಯಿಂದ ಖಂಡಿತ ಅನುಮಾನವೇ ಇಲ್ಲ. ಅಂತಹದ್ದು ಹೆಚ್ಚು ಅಳವಡಿಸಿಕೊಳ್ತಿದ್ರೆ ಬಹುಶಃ ಎಷ್ಟು ತೊಡಕ ಆಗುತ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಈ ತುಳು ಪ್ರಸಂಗಗಳ ಪ್ರದರ್ಶನದಲ್ಲಿ ಈ ಪ್ರಸಂಗಗಳ ಅಥವಾ ಪ್ರಸಂಗಗಳ ಒಳಗೆ ಹುದುಗಿದ ಮೌಲ್ಯಗಳ ಪ್ರಭಾವ ಕಡಿಮೆ ಇದ್ದದ್ರಿಂದ ಒಂದು, ಅಥವಾ ಈ ಯಕ್ಷಗಾನೀಯವಾದ ವೇಷಭೂಷಣಗಳ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಕಾಣಿಸಲಿಕ್ಕೆ ಆಗದೇ ಇದ್ದದ್ದು, ಅಥವಾ ಇದೆರಡು ಮಿಶ್ರವಾಗಿ ಯಾವ ಕಾರಣಕ್ಕೆ ಹಿನ್ನಡೆ ಆಯಿತು ಅಂತ ನೀವು ಭಾವಿಸ್ತೀರಿ? ಅಂದ್ರೆ ಪ್ರಸಂಗಗಳ ಸತ್ವವೇ ಕಡಿಮೆ ಆದ್ದರಿಂದ, ಅಥವಾ ಯಕ್ಷಗಾನ ಪ್ರಕಟವಾಗುವ ಪ್ರದರ್ಶನವಾಗುವ ಸ್ವರೂಪದ ವಿಧಾನದಿಂದ? ಒಂದು ಮಾತನ್ನು ನಾನು ಹೇಳುವುದಕ್ಕೆ ಇಚ್ಛಿಸ್ತೇನೆ. ಕಲೆ ಎನ್ನುವುದು ನಿಂತ ನೀರಲ್ಲ, ನಿಂತ ನೀರು ಆಗಬಾರದು. ಸಹಜವಾಗಿ ಹರಿಯುತ್ತಿರಬೇಕಾದಂತಹ ನೀರನ್ನು ನಾವು ಕಟ್ಟಿ ನಿಲ್ಲಿಸಿದಂತಾದ್ರೆ ಒಂದೋ ಸಂಗ್ರಹಿಸಲ್ಪಟ್ಟಂತಹ ನೀರು ಹಾಳಾಗ್ತದೆ, ಇಲ್ಲವೇ ದಾರಿ ಇಲ್ಲದೆ ಇರುವಲ್ಲಿ ದಾರಿ ಮಾಡಿಕೊಂಡು ಹೋಗ್ತದೆ. ಈ ನಮ್ಮ ಹಿರಿಯವರು ಮಾನ ಮುಚ್ಚಿಕೊಳ್ಳುವುದಕ್ಕೆ ಒಂದು ಬಟ್ಟೆಯನ್ನು ಉಟ್ಟುಕೊಳ್ತಾ ಇದ್ರು, ಹೇಗೆ ಒಂದು ಅಂಗವಸ್ತ್ರವನ್ನು ಹಾಕಿಕೊಳ್ತಾ ಇದ್ರು. ಅವರಿಗಿಂತಲೂ ಹಿರಿಯವರು ಅದಕ್ಕಿಂತಲೂ ಕಡಿಮೆ ಬಟ್ಟೆ ಉಪಯೋಗಿಸ್ತಾ ಇದ್ರು. ನಾವು ಅಂದ್ರೆ ಈಗ ನನಗೆ 69, 60, 70ರ ಸಂಘದಲ್ಲಿರುವವರು ಒಂದು ಲುಂಗಿಯನ್ನು ಉಟ್ಟುಕೊಳ್ತಾರೆ. ನಮ್ಮಿಂದ ಕಿರಿಯವರು ಪ್ಯಾಂಟ್ ಹಾಕ್ತಾರೆ, ತಪ್ಪಲ್ಲ. ಉದ್ದೇಶ ಮಾನ ಮುಚ್ಚಿಕೊಳ್ಳುವಂತಹದ್ದು. ಮಾನ ಮುಚ್ಚಿಕೊಳ್ಳಬೇಕಾಗಿರುವಂತಹ ಬಟ್ಟೆಯನ್ನು ತೆಗೆದು ತಲೆಗೆ ಸುತ್ತಿಕೊಂಡ್ರೆ ಪರಿಣಾಮ ಏನಾಗ್ತದೆ? ಈ ತಲೆಯಲ್ಲಿ ಆಗುತ್ತದೆ ಬದಲಾವಣೆ. ತಪ್ಪಲ್ಲ, ಅದು ನಿಸರ್ಗ ಸಹಜ. ಬದಲಾವಣೆ ಮಾಡುವಂತಹ ವೇಳೆಯಲ್ಲಿ ಮೂಲ ಉದ್ದೇಶವನ್ನು ಮರೆಯಬಾರದು. ಕೆಲವರು ಮರೆತರೋ ಅಥವಾ ಸಂದರ್ಭ ಅವರನ್ನು ಆ ರೀತಿ ಮಾಡಿಸಿತೋ ನನಗಂತೂ ಹೇಳುವುದಕ್ಕಾಗುವುದಿಲ್ಲ. ಅಂತೂ ಒಂದು ವಿಷಯವಂತೂ ಸ್ಪಷ್ಟವಾಗಿ ಕಾಣಿಸ್ತದೆ. ಮೊದಲಿನ ಹೊಸ ಪ್ರಸಂಗಗಳು, ತುಳು ಪ್ರಸಂಗಗಳೇ ಇರಲಿ, ಕನ್ನಡ ಪ್ರಸಂಗಗಳೇ ಇರಲಿ, ಮೌಲ್ಯ ಭರಿತವಾಗಿದ್ದದ್ದನ್ನು ನಾವು ಗುರುತಿಸ್ತಾ ಇದ್ದೇವೆ. ಆ ಬಳಿಕದ ಕಾಲಘಟ್ಟದಲ್ಲಿ ಮೌಲ್ಯ ಹೋಯಿತು. ಕೇವಲ ಜನರನ್ನು ರಂಜಿಸುವಂತಹದ್ದು ಮಾತ್ರವೇ ಉದ್ದೇಶವಾಗಿ ಇಟ್ಟುಕೊಂಡು, ಆವಾಗ ನಾನು ಆಗ ಹೇಳಿದಾಗ ಕಲೆಯನ್ನು ಪ್ರೇಕ್ಷಕರ ಮಟ್ಟಕ್ಕೆ ಇಳಿಸಿ ಅದರ ದುಷ್ಪರಿಣಾಮ ಈ ರೀತಿಯಾಗಿ ಕಾಣಿಸ್ತದೆ. ಈಗಲೂ ಯಕ್ಷಗಾನದ್ದೇ ಆದಂತಹ ವೇದಿಕೆ, ಯಕ್ಷಗಾನದ್ದೇ ಆದಂತಹ ಮೌಲ್ಯ ಇದೆ, ಯಕ್ಷಗಾನದ್ದೇ ಆದಂತಹ ಪ್ರೇಕ್ಷಕರಿದ್ದಾರೆ. ಅವರು ಬಂದು ನೋಡಿ ಅಡ್ಡದಾರಿ ಹಿಡಿದು ಹೋದಂತಹ ಇದನ್ನು ಕಂಡಾಗುವಾಗ ಅಯ್ಯೋ ಯಕ್ಷಗಾನ ಅಂದ್ರೆ ಇಷ್ಟೇ, ಈ ರೀತಿಯಾಗಿ ಅವರು ಉದ್ಗರಿಸಿದಂತಾದ್ರೆ ಮತ್ತೆ ನನಗೆ ಬೇರೆ ನೋವು ಬೇಕು ಹೇಳಿ. ಆದ ಕಾರಣವೇ ನಾನು ಹೇಳುವಂತಹದ್ದು, ಯಕ್ಷಗಾನವಾಗಿಯೇ ಉಳಿಯಬೇಕು. ಯಕ್ಷಗಾನವಾಗಿ ಉಳಿಯಬೇಕೆನ್ನುವಂತಹ ಚಿಂತನೆಯನ್ನು ಹೊಂದಿ ಕೆಲಸ ಮಾಡುವಂತಹ ವೇಳೆಯಲ್ಲಿ ಅದು ಈಗ ನೀವು ಹೇಳಿದಾಗ ಬರ್ತದೆ. ಮೌಲ್ಯ ಕಡಿಮೆ ಆದಂತಹ ಪ್ರಸಂಗಗಳಾಯಿತು. ಅದು ಕೇವಲ ತುಳುವಿಗೆ ಸೀಮಿತವಾದದ್ದಲ್ಲ. ನಾವು ಕನ್ನಡ ಹೊಸ ಪ್ರಸಂಗಗಳಲ್ಲಿಯೂ ಕೆಲವೊಂದು ಗುರುತಿಸ್ತೇವೆ. ಆದರೆ ಬಹುಶಃ
ಕೊಳಲು ನಿತ್ಯಾನಂದ ಕಾರಂತ ಇರಬೇಕು ಅಂತ ನನ್ನ ನೆನಪು, ಸರಿಯಾಗಿ ನೆನಪಿಲ್ಲ. ಅವರೊಂದು ಮಾತು ಹೇಳ್ತಾ ಇದ್ರು, ಒಂದು ಹೊಸ ಪ್ರಸಂಗವನ್ನು ತಂದು ಒಂದಿಷ್ಟದನ್ನು ಕೆತ್ತಿ ಒಂದಿಷ್ಟದನ್ನು ಮೆತ್ತಿ ಈಗ ಸರಿಯಾಗಿದೆ ಎಂಬುದಾಗಿ ನಮ್ಮ ಬೆನ್ನು ನಾವೇ ಚಪ್ಪಡಿಸಿಕೊಳ್ಳುವುದು. ಅದು ಅಕ್ಷರಶಃ ಸತ್ಯ. ಅದಲ್ಲ, ಒಬ್ಬ ವಿಮರ್ಶಕನ ಮುಂದೆ ಅದನ್ನು ಇರಿಸಿ ಅವನ ವಿಮರ್ಶೆಯನ್ನು ಸ್ವೀಕರಿಸಿ ಚರ್ಚೆ ಮಾಡೋಣ. ಅವ ಹೇಳಿದ್ದನ್ನು ಸಾರ ಸಗಟಾಗಿ ಒಪ್ಪಿಕೊಳ್ಳಬೇಕೆಂಬುದಾಗಿ ನನ್ನ ಅಭಿಪ್ರಾಯ ಅಲ್ಲ. ಅಂತೂ ವಿಮರ್ಶೆಗೆ ಸ್ವಾಗತವಿಲ್ಲ. ಯಾರೋ ಹೇಳಿದ್ರಂತೆ, ಯಾರಿಂದಾಗಿ ನನಗೆ ನೆನಪಿಲ್ಲ. ವಿಮರ್ಶೆ ಮಾಡುವವರಿಗೆ ಗೊತ್ತಿದೆಯೋ ದಯವಿಟ್ಟು ಕ್ಷಮಿಸಬೇಕು, ಯಾರ ಮನಸ್ಸನ್ನು ನೋಯಿಸಬೇಕು ಹೇಳುವ ಮಾತಲ್ಲ. ನಿಮ್ಮ ಮನೆಗೆ ಬಂದಾಗ ನೀವು ಊಟ ಬಡಿಸಿದ್ರೆ ಪಲ್ಯ ಒಳ್ಳೆಯದಾಗಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನನಗೆ ಗೊತ್ತಿದೆ, ನಾನು ಪಲ್ಯವನ್ನು ಮಾಡಬೇಕೆನ್ನುವಂತ ನೀವು ಬಂದ. ಅದೇ ರೀತಿಯಾಗಿ ವಿಮರ್ಶಿಸುವಂತಹ ವ್ಯಕ್ತಿ ಈ ವಿಷಯವನ್ನು ತಿಳಿದಿರಬೇಕು ಎಂಬುದಾಗಿ ನಾವು ಭಾವಿಸುವಂತಹದ್ದೇ ತಪ್ಪು. ಕಲಾವಿದನಲ್ಲದೆಯೂ ವಿಮರ್ಶೆ ಮಾಡುವುದಕ್ಕೆ ಸಾಧ್ಯ ಉಂಟು, ಧಾರಾಳ. ಹಾಗೆಂಬುದಾಗಿ ಆ ವಿಮರ್ಶೆಯನ್ನು ನಾವು ನಮ್ಮ ಮೂಸೆಯಲ್ಲಿ ಹಾಕಿ ಕರಗಿಸಿ ಸ್ವೀಕಾರಕ್ಕೆ ಯೋಗ್ಯವಾದನ್ನು ಮಾತಾಡಬೇಕು. ಅವರು ಹೇಳಿದ್ದನ್ನು ಸಾರಾ ಸಗಟಾಗಿ ತೆಗೆದುಕೊಳ್ಳುವುದು ಬೇಡ, ನಿರಾಕರಿಸುವುದು ಬೇಡ. ಅಂದ್ರೆ ವೃತ್ತಿಯಾಗಿ ಕಲಾವಿದರು ಇದನ್ನು ಸ್ವೀಕರಿಸಿದಾಗ ವೃತ್ತಿಯಲ್ಲಿ ತಾವು ಉಳ್ಕೊಳ್ಳುವುದಕ್ಕೆ, ಈ ರಂಗಭೂಮಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳುವುದಕ್ಕೆ ನಾನಾ ಪ್ರಯೋಗಗಳನ್ನು ಮಾಡ್ತಾರೆ. ಅಂತಹ ಪ್ರಯೋಗಗಳ ಫಲಿತಾಂಶವೇ ಬೇರೆ ಬೇರೆ ಪ್ರಸಂಗಗಳ ಅಳವಡಿಕೆ, ಪ್ರತಿ ವರ್ಷ ಹೊಸ ಪ್ರಸಂಗವನ್ನು ತರುವುದು, ವೇಷ ವಿನ್ಯಾಸದಲ್ಲಿ ಮುಖವರ್ಣಿಕೆಯಲ್ಲಿ ವ್ಯತ್ಯಾಸವನ್ನು ಮಾಡುವುದು, ಇತ್ಯಾದಿ ಇತ್ಯಾದಿ ಬರ್ತದೆ. ಸಹಜವಾಗಿ ಎಲ್ಲ ವೃತ್ತಿಪರರು ಮಾಡತಕ್ಕ ಕೆಲಸ, ಬರೇ ಮೇಳಗಳ ಕಲಾವಿದರು ಅಂತಲ್ಲ. ಹೀಗೆ ಮಾಡುವಾಗ ಪ್ರಧಾನವಾಗಿ ಇವರು ಗಮನಿಸಬೇಕಾದ ಚೌಕಟ್ಟನ್ನು ಮೀರದೇ ಇರಬೇಕು ಅನ್ನೋದು ಇದು ನಿಮ್ಮ ಆಶಯ. ಇದರ ಜೊತೆಯಲ್ಲಿ ನಿಮ್ಮ ಅನುಭವದ ಮೇಲೆ ಈ ಬದಲಾವಣೆ ಪ್ರೇಕ್ಷಕರ ಸ್ಪಂದನ ಹೇಗೆ ಮತ್ತು ಪ್ರೇಕ್ಷಕರು ಇದನ್ನು ಉತ್ತೇಜಿಸಿದರೆ, ನಿಮ್ಮ ಈ ತಿರುಗಾಟದಲ್ಲಿ ಪ್ರಯೋಗಗಳಿಗೆ ಒಳಪಟ್ಟಾಗ ಪ್ರೇಕ್ಷಕರದನ್ನು ಸ್ವಾಗತಿಸಿದ ವಿಧಾನದಲ್ಲಿ, ಅಂದ್ರೆ ಒಂದು ಕಲೆಯ ಸ್ವರೂಪ ಬದಲಾಗುವುದಕ್ಕೆ, ಕೆಡುವುದಕ್ಕೋ ಒಳ್ಳೇದಾಗುವುದಕ್ಕೋ ಪ್ರಶ್ನೆ ಅಲ್ಲ, ಬದಲಾಗುವುದಕ್ಕೆ ಪ್ರೇಕ್ಷಕರು ಎಷ್ಟು ಕೊಡುಗೆ ಕೊಟ್ಟರು? ಪ್ರೇಕ್ಷಕರು ಎಂಬುದಾಗಿ ಹೇಳಿದಾಗ ಯಾರು ಎನ್ನುವಂತ ಶ್ರೀಯುತ ಪ್ರಭಾಕರ ಈಶ್ವರನ್ನು ಮಾತನ್ನು ಹೇಳಿ, 4 ಜನ ಚೌಕಿಗೆ ಬಂದು ನಿಮ್ಮದು ವೇಷ ಒಳ್ಳೆಯದಾಗಿದೆ ಎಂಬುದಾಗಿ ಬೆನ್ನು ಚಪ್ಪರಿಸ್ತಾರೆ, ಅಲ್ಲಿ 400 ಜನ ಒಳ್ಳೆಯದಾಗಲಿಲ್ಲ ಎಂಬುದಾಗಿ ಹೇಳಿಕೊಂಡು ಹೋಗುತ್ತಾರೆ. ಆ ವಿಮರ್ಶೆ ನಿಮ್ಮ ಕೈ ಕಿವಿಗಳಿಗೆ ಕೇಳಿಸಿದೆಯೋ? ಅದೇ ಮಾತು. ಆದ ಕಾರಣವೇ ಪ್ರೇಕ್ಷಕರು ವಿಮರ್ಶಕರನ್ನ ಹೇಳಿದ್ದಲ್ಲ, ಪ್ರೇಕ್ಷಕರನ್ನು ಮೆಚ್ಚಿಸುವುದಕ್ಕೆ ಮೊದಲು ಆ ಪಾತ್ರ ನಿರ್ವಹಣೆ ಅಥವಾ ಹಾಡುಗಾರಿಕೆ ಭಾಗವತಿಗೆ ಅಥವಾ ಹಿಮ್ಮೇಳವಾದವರು ತಮ್ಮ ಮನಸ್ಸಿಗೆ ಮೆಚ್ಚುಗೆ ಆಗಿದ್ದೇವೆ ಎನ್ನುವುದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ತಮ್ಮ ಮನಸ್ಸಿಗೆ ಮೆಚ್ಚುಗೆ ಆದರೆ ಅದನ್ನು ಒಂದು ವರ್ಗದವರು ಮೆಚ್ಚಿಕೊಳ್ಳದೇ ಇದ್ರೂ ಎಲ್ಲಿಯೂ ಇನ್ನೊಂದು ವರ್ಗದವರು ಖಂಡಿತ ಮೆಚ್ಚಿಕೊಳ್ಳ. ಅಂದ್ರೆ ಕಲಾವಿದರು ತಮ್ಮ ಆತ್ಮಸಾಕ್ಷಿಯನ್ನು ನೆನಪಿನಲ್ಲಿಟ್ಟುಕೊಂಡು ಅಥವಾ ಅದಕ್ಕನುಗುಣವಾಗಿ ವ್ಯವಹರಿಸಬೇಕು. ನನ್ನ ಪ್ರಶ್ನೆ ಅದಲ್ಲ. ಈಗ ವೃತ್ತಿಯಲ್ಲಿದ್ದಾನು, ತಾನು ವೃತ್ತಿಯಲ್ಲಿ ಗಟ್ಟಿಯಾಗಿ ಉಳಿಬೇಕಾದ್ರೆ ಯಾರು ತನ್ನನ್ನು ಪೋಷಿಸ್ತಾರೋ, ಅರ್ಥಾತ್ ಯಕ್ಷಗಾನದ ಪ್ರೇಕ್ಷಕರೇ, ಬಹುಸಂಖ್ಯೆಯ ಪ್ರೇಕ್ಷಕರು, ಅವರನ್ನು ಮೆಚ್ಚಿಸುವ ಒಂದು ಅನಿವಾರ್ಯ ಇರುವುದಿಲ್ವ? ಈಗ ಒಂದು ವೇಳೆ ಒಬ್ಬನ ವೇಷವನ್ನು ಜನ ಸ್ವೀಕರಿಸದೆ ಹೋದ್ರೆ ಆಗ ಇವನಿಗೆ ಆ ವೃತ್ತಿರಂಗದಲ್ಲಿ ಉಳಿಗಾಲವಿರುವುದಿಲ್ವಲ್ಲ? ನಾವು ಹೇಳುತ್ತಿರುವಂತದ್ದು ಹೊಂದಾಣಿಕೆ ಅಲ್ವಾ? ಹೊಂದಾಣಿಕೆ, ಅದನ್ನೇ ಕಾಂಪ್ರಮೈಸ್ ಎಂಬುದಾಗಿ ಹೇಳುವಂತದ್ದು. ಹೊಂದಾಣಿಕೆ ಬೇಡ ಎಂಬುದಾಗಿ ನನ್ನ ವಾದ ಅಲ್ಲ, ಆದ್ರೆ ಹೊಂದಾಣಿಕೆಯೇ ತಲೆ ಆಗಬಾರದು. ಅಂದ್ರೆ ಯಾವತ್ತು ಸಂಘರ್ಷ ಬರುವುದು, ನೀವು ಆಗ ಹೇಳಿದ ಒಂದು ಮೌಲಿಕವಾದ ಅಭಿಪ್ರಾಯ, ಪ್ರೇಕ್ಷಕರ ಅಭಿರುಚಿಯನ್ನು ಎತ್ತರಿಸುವ ಪ್ರಯತ್ನವನ್ನು ಕಲಾವಿದ ಮಾಡಬೇಕು. ಇದು ಒಂದು. ಅವರಿಗೆ ಬೇಕಾದನ್ನು ಬೇಕಾದ ಹಾಗೆ ಕೊಡುವುದಲ್ಲ, ನಾವು ಅವರನ್ನು ನಮ್ಮ ಮಟ್ಟಕ್ಕೆ ಎತ್ತರಿಸಬೇಕು ಅನ್ನೋದು ಒಂದು. ಇನ್ನೊಂದು ಕಡೆಯಲ್ಲಿ ಈ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದ ಉಳಿಬೇಕಾದ್ರೆ, ವೃತ್ತಿಪರನಾದ, ಹವ್ಯಾಸಿಗಳ ಪ್ರಶ್ನೆ ಅಲ್ಲ, ವೃತ್ತಿಪರನಾದ ಉಳಿಬೇಕಾದ್ರೆ ತಾನು ಉಳಿಬೇಕು ಅಂತ ಬಯಸುವ ಪ್ರೇಕ್ಷಕರನ್ನು ಮೆಚ್ಚಿಸಬೇಕಾಗ್ತದಲ್ಲ. ಈ ಎರಡನ್ನು ಯಾವ ಬಿಂದುವಿನಲ್ಲಿ ನೀವು ಸಂಧಿಸ್ತೀರಿ? ಅಂದ್ರೆ ಹೊಂದಾಣಿಕೆಯ ಪ್ರಮಾಣ. ಹೌದು. ಆವಾಗ ಯಾವ ವರ್ಗದ ಪ್ರೇಕ್ಷಕರನ್ನು ನಾವು ಮೆಚ್ಚಿಸಬೇಕಾಗುತ್ತದೆ ಎನ್ನುವುದನ್ನು ಗಮನದಲ್ಲಿ. ಒಂದು ವರ್ಗದವರನ್ನು ಮಾತ್ರ ಮೆಚ್ಚಿಸಿದರೆ ಸಾಕು ಎನ್ನುವಂತಹ ನಿಲುಮೆಯನ್ನು ನಾವು ಹೊಂದಿರ್ತೇವೆ ಅಂತ ಆದ್ರೆ ಅದಕ್ಕೆ ಬೇಕಾದ ಹಾಗೆಯೇ ನಮ್ಮ ಕಲೆಯನ್ನು ನಾವು ರೂಪಿಸಿಕೊಳ್ಳೋಣ.
ಅಲ್ಲ ಇನ್ನೊಂದು ವರ್ಗದವರನ್ನು ಮೆಚ್ಚಿಸಬೇಕು ಎನ್ನುವಂತ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಬೇಕಾದ ಹಾಗೆ ನಮ್ಮ ಕಲೆಯನ್ನು ನಾವು ರೂಪಿಸಿಕೊಳ್ಳಬೇಕು. ಯಾಕಂದ್ರೆ ಕಲೆ ಮತ್ತು ಪ್ರೇಕ್ಷಕ ಅದು ಅವಿನಾಭಾವ ಸಂಬಂಧವನ್ನು ತಯಾರಿಸುತ್ತದೆ. ಪ್ರೇಕ್ಷಕನಿಲ್ಲದಿದ್ರೆ ಕಲೆ ಉಳಿಯುವುದಿಲ್ಲ, ಕಲೆ ಇಲ್ಲದಿದ್ರೆ ಪ್ರೇಕ್ಷಕ ಉಳಿಯುವುದಿಲ್ಲ. ಪ್ರೇಕ್ಷಕ ಬೇಕು, ಆದರೆ ಕೇವಲ ಪ್ರೇಕ್ಷಕರನ್ನು ಮೆಚ್ಚಿಸುವುದಕ್ಕಾಗಿ ಎನ್ನುವಂತಹ ಅಭಿಪ್ರಾಯವನ್ನು ಹೊಂದಿದ್ರೆ ಈಗ ಮೆಚ್ಚಿಸಬಹುದು, ನಾಳೆ ಆ ವರ್ಗದವರು ಮೆಚ್ಚಿಸಬಹುದು. ಅದಕ್ಕೆ ಉದಾಹರಣೆಯಾಗಿ ನಾವು ಸಿನಿಮಾ ರಂಗವನ್ನು ಗುರುತಿಸಬಹುದು. ಪ್ರೇಕ್ಷಕರನ್ನು ಮೆಚ್ಚಿಸುವುದಕ್ಕಾಗಿ ಯಾವ್ಯಾವುದೋ ಕಸರತ್ತುಗಳನ್ನು ಮಾಡಿದರು, ಹಂತ ಹಂತವಾಗಿ ಅದು ಕುಸಿದುಕೊಂಡೇ ಬಂತು. ಆ ಮೊದಲಿನ ಮಟ್ಟದ ಕಲಾವಿದರ ಆ ಸಿನಿಮಾಗಳು ಇವತ್ತಿಗೂ ಆ ಜನಪ್ರಿಯತೆಯನ್ನು ಉಳಿಸಿಕೊಂಡು ಮಾತ್ರವಲ್ಲ, ಇನ್ನು ಸಾಹಿತ್ಯ ಪ್ರಪಂಚಕ್ಕೆ ಬಂದ್ರೆ ನಮ್ಮ ಹಳೆಯ ಪುಸ್ತಕಗಳಲ್ಲಿದ್ದಂತಹ ಮೌಲ್ಯ ಏನಿದೆ ಅದು ಇವತ್ತಿಗೂ ಹಾಗೆ ಉಳಿದುಕೊಂಡಿದೆ. ರಾಮಾಯಣ ಭಾರತಂತಹ ಉದ್ಗ್ರಂಥಗಳ ವಿಷಯ ಬದಿಗಿರಿಸೋಣ, ಬೇರೆ ಉಳಿದದ್ದು ಕೂಡ ಇವತ್ತು ನನ್ನ ಯಾವುದೋ ಇದರಲ್ಲಿ ನೋಡಿ ನಾನು ಯಾವುದರಲ್ಲಿ ನೆನಪರುವುದಿಲ್ಲ. ಓದುಗರ ಸಂಖ್ಯೆ ಕ್ಷೀಣಿಸುತ್ತಾ ಇದೆಯೇ? ಖಂಡಿತ ಹೌದು. ಆದ್ರೆ ಅದಕ್ಕೆ ಬರಹಗಾರರು ಹೊಣೆ. ಯಾಕಂದ್ರೆ ಆ ಮೊದಲಿನ ಮೌಲ್ಯಾಧಾರಿತ ಬರಹಗಳಿಗೆ ಇಲ್ಲ. ತರಾಸು, ಅನಕ್ಕು ಇಂತಹ ಕಾದಂಬರಿಕಾರರಿರುವಾಗ ಒಂದು ವಸ್ತುವನ್ನು 3 ಕಾದಂಬರಿಗಳಲ್ಲಿ ಅವರು ಬರೆಯುತ್ತಾ ಇದ್ರು. ಅದು ಸಿನಿಮಾವಾಗಿತ್ತು ನಾಗರಹಾವು. 2 ಹೆಣ್ಣು 1 ಗಂಡು ಸರ್ಪಮಸ್ತ. ಇನ್ನ ಪುಸ್ತಕ ಯಾವಾಗ ಬರ್ತದೆ ಎಂಬುದಾಗಿ ತುದಿ ಗಾಳಿನಲ್ಲಿ ನಿಂತುಕೊಂಡಿತ್ತು. ಯಾಕಂದ್ರೆ ಆ ಬರಹದ ಶೈಲಿ ಹಾಗೆ. ಈಗ ಹಾಗೆಲ್ಲ ಯಾವನೊಬ್ಬ ಹೊಸ ಪುಸ್ತಕ ಬರೀತಾನೆ ಅಂದ್ರೆ ಇಷ್ಟು ಮೂಲಕ ಅಳವಡಿಸಿರ್ತಾರೆ. ಅದೇ ಮಾತನ್ನು ಯಕ್ಷಗಾನಕ್ಕೂ ಅಳವಡಿಸಿರ್ತಾರೆ. ಇಲ್ಲದೆ ಇದ್ರೆ ಬರೀ ಪ್ರೇಕ್ಷಕರನ್ನೇ, ನೀವು ಹೇಳಿದ ಮಾತು ಸರಿ, ವೃತ್ತಿ ಜೀವನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪ್ರೇಕ್ಷಕರನ್ನು ಮೆಚ್ಚಿಸುವಂತಹ ಅನಿವಾರ್ಯತೆ ಇದೆ, ಒಪ್ಪಿಕೊಳ್ತೇನೆ. ಆದರೆ ನಮ್ಮ ಕಣ್ಣ ಮುಂಭಾಗವೇ ಕಾಣಿಸ್ತಾ ಇದೆ, ಯಾವಂತ ನಾನು ಹೇಳುವುದಿಲ್ಲ. ಒಬ್ಬರು ಭಾಗವತರು ಅವರ ಏರು ಯೌವನದ ಕಾಲದಲ್ಲಿ ಇದೆಲ್ಲ ಯಾರಿಗೆ ಬೇಕು ಅಂತ ಹೇಳಿದ್ರು. ಈಗ ಇಳಿ ವಯಸ್ಸವರಿಗೆ, ಈ ಇಳಿ ವಯಸ್ಸಿನಲ್ಲಿ ಅವರದ್ದೇ ಭಾಗವತಿಗೆ ಬೇಕು. ಯಾಕೆ? ಅವರು ಈ ರಾಜಿ ಮಾಡಿಕೊಳ್ಳಿ, ಕಾಂಪ್ರಮೈಸ್ ಮಾಡಿಕೊಳ್ಳಿ. ಅವರ ಮೊದಲ ಕ್ರಮ ಏನಿತ್ತು ಅದನ್ನೇ ಮುಂದುವರಿಸಿಕೊಳ್ಳುವುದು. ಮತ್ತೆ ಬದಲಾವಣೆ ತಪ್ಪು ನಾನು ಹೇಳಿಲ್ಲ, ಆ ಬದಲಾವಣೆಗಳ ಸ್ವೀಕಾರಕ್ಕೆ ಯೋಗ್ಯವಾಗಿ. ಯಾಕೆ ಈ ಪ್ರಶ್ನೆಗೆ ಮಹತ್ವ ಬರ್ತದೆ ಅಂದ್ರೆ ಸುಮಾರು 80ರ ದಶಕದ ಆರಂಭದಿಂದ ಒಂದು 15 ವರ್ಷಗಳ ಕಾಲ ಎಲ್ಲ ತಿಟ್ಟುಗಳಲ್ಲಿಯೂ ಸಾಮಾಜಿಕ ಪ್ರಸಂಗಗಳು, ಪೌರಾಣಿಕೇತರ ಪ್ರಸಂಗಗಳು ವಿಜೃಂಭಿಸ್ತಾ ಇದ್ವು. ಹೆಚ್ಚಿನ ಮೇಳಗಳು ಆ ಬಗೆಯ ಪ್ರದರ್ಶನಗಳನ್ನೇ ಕೊಡ್ತಾ ಇದ್ವು. ಆದರೆ ಕಾಲಕ್ರಮೇಣ ನಾವು 2000 ಇಸವಿ ದಾಟುವ ಹೊತ್ತಿಗೆ ಮತ್ತೆ ಪೌರಾಣಿಕ ಪ್ರಸಂಗಗಳು ಜನಪ್ರಿಯ ಅದನ್ನು ನಾವು ಕಾಣ್ತೇವೆ. ಇದು ಯಕ್ಷಗಾನ ವೃತ್ತಿ ಮತ್ತು ಹವ್ಯಾಸ ರಂಗಭೂಮಿಗಳ ಒಂದು ಸ್ಥಿತಿ ಅಂತ. ಅದೇ ತಾಳಮದ್ದಳೆಯಲ್ಲಿ ಅಂತಹ ಸ್ಥಿತಿ ವ್ಯತ್ಯಾಸವಾದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಈ ಪ್ರೇಕ್ಷಕರೆಂಬುವರೇ ಸುಧಾರಿಸ್ತಾ ಬಂದ್ರ ಅಲ್ಲ, ಕಲಾವಿದರಲ್ಲೇ ಏನಾದ್ರು ನೀವು ಆಗ ಹೇಳಿದ ಹಾಗೆ ಪರಿವರ್ತನೆ ಉಂಟಾಯ್ತ? ಅಲ್ಲ, ಮೊದಲು ಕೊಡ್ತಾ ಇದ್ದ ಪ್ರಸಂಗಗಳಿಗೆ ಸತ್ವ ಸಾರದೆ ಹೋದ್ರಿಂದ ಮತ್ತೆ ಹಿಂದಕ್ಕೆ ಅಂದ್ರೆ ಪೌರಾಣಿಕ ಪ್ರಸಂಗಗಳಿಗೆ ಹೊರಡಬೇಕಾದ ಅನಿವಾರ್ಯ ಬಂತ? ಬದಲಾವಣೆ ಎನ್ನುವಂತಹದ್ದು ಎಲ್ಲ ಕ್ಷೇತ್ರದಲ್ಲಿ ಇರ್ತದೆ. ಉದಾಹರಣೆಯಾಗಿ ನಮ್ಮ ಈ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ವೇಷಭೂಷಣಗಳು, ಅದಕ್ಕೆ ಇವತ್ತಿಗೂ ಮಣಿ ಸಾಮಾನು ಅಂತಲೇ ಹೆಸರು. ಇವತ್ತು ಅದು ಮಣಿ ಸಾಮಾನಾಗಿ ಉಳಿದಿಲ್ಲ. ಮೊದಲು ಯಕ್ಷಗಾನದಲ್ಲಿ ತೆಂಕುತಿಟ್ಟಿನಲ್ಲಿ ಕೂಡ ಈಗ ನಾವು ಏನನ್ನು ನೋಡ್ತೇವೆ, ಸ್ವಲ್ಪ ರೂಪಾಂತರ ಇರಬಹುದು, ಈ ಮರದ ಸಾಮಾನುಗಳಿಗೆ. ಆವಾಗ ಬದಲಾವಣೆ ಬೇಕು ಎನ್ನುವಂತಹ ದೃಷ್ಟಿಯಿಂದ ಮರದ ಸಾಮಾನುಗಳನ್ನು ಬದಿಗೆ ತಳ್ಳಿ ಮಣಿ ಸಾಮಾನನ್ನು ಪರಿಚಯಿಸಿ. ನಾನು ಹೈಸ್ಕೂಲಿಗೆ ಹೋಗುವಂತಹ ಕಾಲದಲ್ಲಿ ಮಣಿ ಸಾಮಾನುಗಳೇ ವಿಜೃಂಭಿಸುತ್ತಾ ಇದ್ವು.
ಎಲ್ಲಿಯವರೆಗೆ ಅಂದ್ರೆ ನನ್ನ ಕಾಲೇಜಿನ ವಿದ್ಯಾಭ್ಯಾಸ ಮುಗಿದ ಬಳಿಕವೂ 1 ವರ್ಷವೋ 2 ವರ್ಷವೋ ಮನೆ ಸಾಮಾನುಗಳಿತ್ತು. ಆವಾಗ ಪುನಃ ಈ ಮೊದಲಿಂತೆ ಬಂತು ಮರದ ಸಾಮಾನು. ಇದು ಹೊಸ್ತಲ್ಲ, ಹಳತ್ತು, ಮೊದಲಿದ್ದದ್ದು. ಇದನ್ನು ನೋಡಿದಂತಹ ಪ್ರೇಕ್ಷಕರು ಇದುವೇ ಬೇಕು, ಕಲಾವಿದರು ಒಪ್ಪಿಕೊಂಡ್ರು, ಕಲಾವಿದರು ಒಪ್ಪಿಕೊಂಡ್ರು, ಇದುವೇ ಬೇಕೆಂಬುದಾಗಿ. ಅದೇ ರೀತಿಯಾಗಿ ಯಕ್ಷಗಾನದಲ್ಲಿ ಮೊದಲನದ್ದನ್ನೇ ನೋಡಿ 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 ನೋಡಿದಂತಹ ಕಣ್ಣುಗಳಿಗೆ ಯಾವುದೋ ಹೊಸತು ಕಂಡಾಗ ಇದೇನು ಎನ್ನುವಂತಹ ಆಸಕ್ತಿಯೋ ಕುತೂಹಲವೋ ಮೂಡುವುದು ಸ್ವಾಭಾವಿಕ. ಆದ್ರೆ ಅದರಲ್ಲಿ ಅಂತಹ ವೈಶಿಷ್ಟ್ಯ ಇಲ್ಲದೆ ಇರುವ ಕಾರಣ ಕೆಲವಾರು ಸಮಯ ಕಳೆದ ಬಳಿಕ ಮೊದಲಿದ್ದಕ್ಕೆ ಪ್ರೇಕ್ಷಕರು ಆಕೃಷ್ಟರಾಗುವುದು ಸ್ವಾಭಾವಿಕ. ಆದ ಕಾರಣವೇ ಪ್ರೇಕ್ಷಕರಿಗೆ ಅದು ಬೇಕಾಗುತ್ತದೆ ಎನ್ನುವ ಕಾರಣದಿಂದ ಕಲಾವಿದರು ಮೊದಲನದ್ದನ್ನು ರೂಢಿಸಿಕೊಂಡದ್ದು ಸಾಧ್ಯತೆ. ನಮ್ಮ ಮಾತಿಗೆ ಪೂರಕವಾಗಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಬೆಳವಣಿಗೆ ಅದನ್ನು ನಾವು ಕಾಣ್ತೇವೆ. ಮತ್ತೆ ಸಾಮಾಜಿಕ ಕಾಲ್ಪನಿಕ ಕಥಾನಕಗಳು ರಂಗಭೂಮಿಯಲ್ಲಿ ವಿಜೃಂಭಿಸ್ತಾ ಇರುವ ಬೆಳವಣಿಗೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ನೋಡಿದ್ರೆ ಈ ಬದಲಾವಣೆ ಎನ್ನುವುದು ಆಗ್ತಾ ಇರುವ ಒಂದು ಸೈಕಲ್ ಆದ ಒಂದು ಚಕ್ರದ ಪರಿವರ್ತನೆ ಚಲನೆಯ ಹಾಗೆ. ಅಂದ್ರೆ ಇದು ಕಲಾವಿದರು ಪ್ರೇಕ್ಷಕರು ಮಾತ್ರ ಕಾರಣ ಆಗುವುದಲ್ಲ, ಒಟ್ಟು ಮನೋಧರ್ಮವೇ ಅದನ್ನು ಉತ್ತೇಜಿಸ್ತದೆ. ಬದಲಾವಣೆ ನಿಸರ್ಗ ಸಹಜವಾಗಿರುವಂತಹ ನಿಯಮ, ಬದಲಾವಣೆಗಳು ಸ್ವಾಭಾವಿಕ. ಈಗ ನಿಮ್ಮ ವೈಯಕ್ತಿಕವಾದ ಕಲಾ ಜೀವನಕ್ಕೆ ಸಂಬಂಧಪಟ್ಟು ನೀವು ಸಾಂಪ್ರದಾಯಿಕವಾದ ಕಿರೀಟ ವೇಷ ಇತ್ಯಾದಿಗಳಲ್ಲಿ ಹೆಚ್ಚು ಅಂದ್ರೆ ಎದುರು ವೇಷ ಆ ಸ್ವರೂಪದ ಪ್ರಸಿದ್ಧಿಯನ್ನು ಪಡೆದ್ರಿ, ಅನುಭವವನ್ನು ಸಂಪಾದನೆ ಮಾಡಿದ್ರಿ. ಆದ್ರೆ ಕೆಲವು ವಿಶಿಷ್ಟ ಪಾತ್ರಗಳನ್ನು ತಾವು ನಿರ್ವಹಿಸಿದ್ದೀರಿ, ಅದಕ್ಕೆ ವಿಶೇಷವಾದ ಪ್ರಸಿದ್ಧಿಯು ಪ್ರಚಾರವೂ ಬಂದಿದೆ. ಉದಾಹರಣೆಗೆ ಪಾಂಚಜನ್ಯ ಪ್ರಸಂಗದಲ್ಲಿ ಸಾಂದೀಪನಿ ಎಂಬ ಗುರುವಿನ ಪಾತ್ರ ಮಾಡ್ತೀರಿ. ಹಾಗೆ ಬಪ್ಪನೋಡು ಕ್ಷೇತ್ರ ಮಹಾತ್ಮೆಯಲ್ಲಿ ಬಪ್ಪನ ಪಾತ್ರವನ್ನು ಮಾಡ್ತೀರಿ. ಈ ಬಪ್ಪನ ಪಾತ್ರ, ಬಪ್ಪಬ್ಯಾರೆಯ ಪಾತ್ರ ಎಂಬುದು ಕೋಮು ಸಾಮರಸ್ಯದ ಒಂದು ಸಂಕೇತವೂ ಹೌದು. ಪೂರ್ವದಲ್ಲಿ ಪ್ರಸಿದ್ಧ ಕಲಾವಿದರು ಶ್ರೇಣಿಯಂಥವರು ಬಹು ಕೀರ್ತಿಯನ್ನು ಸಂಪಾದಿಸಿದ ಪಾತ್ರವೂ ಹೌದು. ಇಂತಹ ಪ್ರತ್ಯೇಕವಾದ ವಿಶಿಷ್ಟವಾದ ಪಾತ್ರಗಳನ್ನು ಮಾಡುವಾಗ ನಿಮಗೆ ಎದುರಾದ ಸವಾಲುಗಳೇನು? ನೀವು ಹೇಗೆ ಅದನ್ನು ನಿಭಾಯಿಸಿದ್ದೀರಿ? ಬಹಳ ಕ್ಲಿಷ್ಟವಾದಂತಹ ಪ್ರಶ್ನೆ. ನಾನು ಸುರತ್ಕಲ್ ಮೇಳಕ್ಕೆ ಹೋಗುವಂತಹ ಸಮಯದಲ್ಲಿ ಪೂಜ್ಯರಾಗಿರುವಂತಹ ದಿವಂಗತ ಶ್ರೇಣಿಯವರು ನಿವೃತ್ತರಾಗಿದ್ದರು. ನಾನು ಆ ಮೇಳಕ್ಕೆ ಸೇರಿದ್ದು ಅವರು ನಿವೃತ್ತರಾದದ್ದು. ಆದ ಕಾರಣವೇ ಶ್ರೇಣಿಯವರು ನಿರ್ವಹಿಸುತ್ತಿದ್ದಂತಹ ಪಾತ್ರಗಳು ಅದೇ ರೀತಿಯಾಗಿ ನನಗೆ ಲಭಿಸಿತು. ಪ್ರಾರಂಭದಲ್ಲಿ ನನಗೆ ಈ ಬಪ್ಪಬ್ಯಾರಿ ಎನ್ನುವಂತಹ ಪಾತ್ರದ ಮೇಲೆ ಆಸಕ್ತಿಯೂ ಇರಲಿಲ್ಲ, ನನಗೆ ಅದರ ಹಿಡಿತವೂ ಇರಲಿಲ್ಲ. ಏನೋ ಒಂದೆರಡು ವೇಷಗಳನ್ನು ಮಾಡಿದ್ದೆ. ಆ ಬಳಿಕ ಘಟ್ಟದಲ್ಲಿ ಬಹುಶಃ ನಿಡುವಾಳೆಯಲ್ಲಿ ಇರಬೇಕು ಅಂತ ನನ್ನ ಪೂಜ್ಯರಾಗಿರುವಂತಹ ದಿವಂಗತ ಅಗರಿ ರಘುರಾಮ್ ಭಾಗವತ ಬೆಳಿಗ್ಗೆ ಅವತ್ತು ರಾತ್ರಿ ಬಪ್ಪ ನಡೆಸಿರ್ತಾರೆ ನನ್ನನ್ನು ಕರೆದು, ಅಂದ್ರೆ ಶ್ರೇಣಿಯವರ ಬಪ್ಪಬೇರೆಯವರು ದೀರ್ಘಕಾಲ ಭಾಗವತಿಯನ್ನು ಮಾಡಿದರು. ನೋಡಿ ಪೂಕಲನ್ನ, ಇದು ಇಷ್ಟು ಅದರ ಫ್ರೇಮ್, ಇಷ್ಟು ನೀವು ಹೇಳಲೇಬೇಕು, ಉಳಿದದ್ದು ಪಾತ್ರಕ್ಕೆ ತೊಡಕಾಗದಾಗೆ ನೀವು ಸೇರಿಸಿಕೊಳ್ಳಿ ಅಂತ ಹೇಳಿ. ಹೇಗೂ ನಾನು ಬಪ್ಪಬೇರೆ ಮಾಡಬೇಕಾಗ್ತದಲ್ಲ ಎನ್ನುವ ಕಾರಣದಿಂದ ಆವಾಗ ಶ್ರೇಣಿಯವರು ದಿವಂಗತ ಶ್ರೇಣಿಯವರು ಸುರತ್ಕಲ್ ಮೇಳಕ್ಕೆ ಅತಿಥಿಗಳಾಗಿ ಆವಾಗ ಅವರು ಬರ್ತಾ ಇದ್ರು. ಬಪ್ಪನ ಕ್ಷೇತ್ರ ಆಗ್ತಿದ್ರೆ ಅವರ ಬಪ್ಪನ ಬೇರೆ ಪಾತ್ರವನ್ನು ನಾನು ಸರಿಯಾಗಿ ನೋಡಿದೆ, ಗಮನಿಸಿ ಎಲ್ಲವನ್ನೂ ನನಗೆ ಸ್ವೀಕರಿಸುವುದಕ್ಕಾಗಲಿಲ್ಲ, ಸ್ವೀಕರಿಸುವುದಕ್ಕೆ ಸಾಧ್ಯವೂ ಇಲ್ಲ, ಮತ್ತೆ ನೊಣಪ್ರತಿ ಆಗಬಾರದು. ಅದರಲ್ಲಿ ಸ್ವೀಕಾರಕ್ಕೆ ಯೋಗ್ಯವಾದದ್ದು ಯಾವುದು ಎಂಬುದಾಗಿ ನಾನು ನನ್ನಲ್ಲಿ ನಿರ್ಧರಿಸಿಕೊಂಡು ಅದನ್ನು ನಾನು ಅಳವಡಿಸಿಕೊಂಡೆ. ಆವಾಗ ಸುರತ್ಕಲ್ ಮೇಳದಲ್ಲಿ ಬಪ್ಪೆ ಬೇರೆ ಮಾಡುವುದಕ್ಕೆ ಹಿಂಭಾಗದಲ್ಲಿ ದಿವಂಗತ ಅಗರಿ ರಘುರಾಮ್ ಭಾಗವತಿ, ದಿವಂಗತ ಶ್ರೇಣಿ ಗೋಪಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ಅಗರಿ ಇದ್ದರೆ ನಾನು ಬಪ್ಪ, ಇಲ್ಲದ್ರೆ ಬೆಪ್ಪ. ಅಂದ್ರೆ ಅದು ಅಗರಿ ಶ್ರೀನಿವಾಸ ಭಾಗವತರ ವಿಷಯ. ಆದ್ರೆ ಅಗರಿ ಶ್ರೀನಿವಾಸ ಭಾಗವತರ ಎಲ್ಲಾ ವಿಧಾನಗಳನ್ನು ರಘುರಾಮ್ ಭಾಗವತರು ಅಳವಡಿಸಿಕೊಂಡು ಆದ ಕಾರಣದಿಂದ ನನಗೆ ಸುಲಭ ಸಾಧ್ಯವಾಯಿತು. ಆ ಬಳಿಕ ಅದು ಯಕ್ಷಗಾನದ ಭಾಷೆಯಲ್ಲಿ ಹೇಳುವುದಿಲ್ಲ, ನಿದ್ರೆ ಕಣ್ಣಲ್ಲಿ ಹೋದ್ರೂ ಕೂಡ ಸಂಭಾಷಣೆ ಬರ್ತಾ ಇತ್ತು ಎನ್ನುವಂಥದ್ದು. ಮತ್ತೆ ಪಾಂಚಜನ್ಯ ಗುರುದಕ್ಷಿಣೆಯ ಸಾಂದೀಪ ಅದು ಸ್ವತಂತ್ರ ಪಾತ್ರ. ಅದನ್ನು ಆ ಪಾತ್ರ ಆ ರೀತಿಯಾಗಿ ರೂಪುಗೊಳ್ಳುವುದರಲ್ಲಿ ಆ ಹೆಚ್ಚುಗಾರಿಕೆ
ಇಬ್ಬರು ಕಲಾವಿದರಿಗೆ ಸೇರಬೇಕು. ಒಂದು ಸಮರ್ಥ ಭಾಗವತರಾಗಿರುವಂತಹ ದಿನೇಶಮ್ಮಣ್ಣ, ಇನ್ನೊಂದು ದಿವಂಗತ ಉದ್ಯಾವರ ಜಯಕುಮಾರ್. ದಿನೇಶಮ್ಮಣ್ಣ ಭಾಗವತಿಗೆಯಲ್ಲಿ ದಿವಂಗತ ಉದ್ಯಾವರ ಜಯಕುಮಾರ್ ಸಾಂದೀಪನಿಯ ಪತ್ನಿ ಸದ್ಬೋಧಿನಿ ಪಾತ್ರ. ಇಲ್ಲವಾಗಿದ್ರೆ ಬಹುಶಃ ಪ್ರಸಂಗಕರ್ತನ ಅಭಿಪ್ರಾಯದಲ್ಲಿ ಆ ಪಾತ್ರಕ್ಕಷ್ಟು ಅವಕಾಶ ಇಲ್ಲ. ಆ ಪಾತ್ರವನ್ನು ಎಲ್ಲಿಯಾದರೂ ಪ್ರಸಂಗಕರ್ತ ನೋಡಿದ್ರೆ ಓ ಯಾನು ಬರೀ ಈತ ಕೆಲಸ ಉಂಟು ಎಂಬುದಾಗಿ ಅವನೇ ದಿಗ್ಭ್ರಮೆಗೊಳಿಸ್ತಾ ಇದ್ದು. ಆ ಬಳಿಕ ಎಷ್ಟೋ ವೇಷಗಳನ್ನು ನಿರ್ವಹಿಸಿದ್ದೆ. ಉದಾಹರಣೆಯಾಗಿ ಸುರತ್ಕಲ್ ಮೇಳದಲ್ಲಿರುವಾಗ ನಳವಮೆ ಜನರು ಹುಟ್ಟಿ ಜನರನ್ನು ಆಕರ್ಷಿಸಿ ಎಲ್ಲಿಯವರೆಗೆ ಅಂದ್ರೆ ಆ ಮೇಳದ ಯಜಮಾನರಾಗಿದ್ದಂತಹ ದಿವಂಗತ ವರದರಾಜಪ್ಪ ಇವರು ಕೊನೆಗೆ ನಳದಮಯಂತಿ ಪ್ರಸಂಗ ನಿಶ್ಚಯ ಮಾಡಿದ್ರೆ ಒಂದು ಕಾಂಟ್ರಾಕ್ಟ್ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಕಾಂಟ್ರಾಕ್ಟ್ಗಿಂತ ಜಾಸ್ತಿ ಹಣ ಅವರಿಗೆ ಕಲೆಕ್ಷನ್ ಆಗ್ತದೆ ಎಂದು ವಿಶ್ವಾಸಿತ್ತು, ಆಗಿಕೊಂಡಿತ್ತು. ಅದಕ್ಕಿಂತ ಮೊದಲು ನಾನು ಋತುವರ್ಣನ ಪಾತ್ರ ನಿರ್ವಹಿಸ್ತಾ ಇದ್ದವ. ನನಗೆ ನಳನ ಪಾತ್ರದಲ್ಲಿ ಅಷ್ಟೊಂದು ದೊಡ್ಡ ಆಕರ್ಷಣೆ ಇರಲಿಲ್ಲ. ಆದ ಕಾರಣದಿಂದ ನಾನದ ಕಡೆಗೆ ಗಮನವನ್ನೂ ಕೊಟ್ಟದ್ದಿಲ್ಲ. ನಾನು ಅವರಲ್ಲಿ ಹೇಳಿದ್ದೆ, ಒಂದು ದಿವಸ ಆನಂದ ಮಾಸ್ಟರ್ ಮಾಡ್ಲಿ, ನಾನು ನೋಡಿಕೊಂಡು ನಾನು ಮಾಡ್ತೇನೆ, ಬೇಡ ನೀವೇ ಮಾಡಿ ಆಗುತ್ತೆ ಸರ್. ಹೇಗೂ ನಾನು ಮಾಡಬೇಕಾಗಿ ಬರ್ತದಲ್ಲ ಎಂಬುದಾಗಿ ಮಾಡಿದ ಬಳಿಕ ಆ ಪಾತ್ರವನ್ನು ಇನ್ನೊಬ್ಬರು ನಿರ್ವಹಿಸ್ತಾರೆ ನಾ ಎನ್ನುವುದಂದ್ರೆ ನನಗೆ ಖಂಡಿತ ನೋವಾಗುತ್ತೆ. ಯಾಕಂದ್ರೆ ಪಾತ್ರದ ಮೇಲೆ ಗೌರವ ಪಾತ್ರದ ಒಳಗೆ ಹೋದಾಗ ಗೋಚರಿಸ್ತದೆ. ಅಂತಹ ಎಷ್ಟೋ ಪ್ರಸಂಗಗಳು ನನ್ನ ಜೀವನದಲ್ಲಿ ಎದುರಾಗಿದೆ. ನಾನು ಕಟೀಲು ಮೇಳದಲ್ಲಿರುವಂತಹ ಕಾಲದಲ್ಲಿ ಅರುಣಾಸರ ಕೊನೆಯ ಅರುಣಾಸರ ಮಾಡಿಕೊಂಡಿದ್ದೆ. ಆವಾಗ ನನ್ನ ಇದಿರಿಗೆ ಯಶೋಧ ಮಾಡ್ತಿದ್ದ ಕಲಾವಿದರು ಯಾರು ಅಂತ ನೆನಪಿಲ್ಲ ನನಗೆ. ಅವರ ಮಾರ್ಗದರ್ಶನದಲ್ಲೇ ನಾನು ಅರುಣಾಸರ ಮಾಡಿದ್ದು. ಆ ಬಳಿಕ ಅವರು ಆ ಪಾತ್ರ ನಿರ್ವಹಿಸುವುದನ್ನು ಬಿಟ್ಟರು. ಯಾವುದೋ ಒಂದು ಕಾರಣದಿಂದ 1 ವರ್ಷ 2 ವರ್ಷ ಕಳೆದ ಮೇಲೆ ಅವರು ಆ ಪಾತ್ರ ನಿರ್ವಹಿಸಬೇಕಾಗಿ ಬಂದಾಗ ಅವರೇ ಕೇಳಿದ್ರು, ನಿಮಗೆ ತೊಡಕಾಯ್ತೋ? ಇಲ್ಲಪ್ಪ, ಹೇಗೆ ತೊಡಗೋದು? ನಿಮ್ಮ ವರ್ಗ ಅಲ್ಲ, ನೀವು ಅದಕ್ಕೆ ಬೇರೆ ರೂಪವನ್ನು ಕೊಟ್ಟಿದ್ದೀರಿ. ಹೌದೋ ಅಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ನಿರ್ವಹಿಸಿದಂತಹ ವೇಷಗಳು ನನ್ನ ಮನಸ್ಸಿಗೆ ಮೆಚ್ಚುಗೆ ಆಗಿದೆ, ಅದು ವಿಷಯ ಅಲ್ಲ. ಪ್ರೇಕ್ಷಕರಿಗೆ ಮೆಚ್ಚುಗೆ ಆಗಿದೆ ಇಲ್ಲ ಎನ್ನುವುದನ್ನು ಪ್ರೇಕ್ಷಕರೇ ತೀರ್ಮಾನಿಸಬೇಕು. ಇಲ್ಲವಾದ್ರೆ ಪ್ರಭಾಕರ ವಿಷಯ ಹೇಳಿದಾಗೆ 4 ಜನ ಬಂದು ಒಳ್ಳೇದಾಗಿದೆ ಅಂತ ಹೇಳ್ತಾರೆ, 400 ಜನ ಒಳ್ಳೇದಾಗಿಲ್ಲ ಅಂತ ಹೇಳಿಕೊಳ್ತಾರೆ. ಯಾವ್ದು ಅಂದ್ರೆ ಪೂರ್ವ ಸಿದ್ಧ ಮಾದರಿ ಇದ್ದಾಗಲೂ ನೀವು ಸ್ವಂತಿಕೆಯನ್ನು ತಂದು ಅದಕ್ಕೊಂದು ಹೊಸ ಆಕಾರ ಕಲ್ಪನೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದೀರಿ. ನೀವು ಸಾಮಾನ್ಯವಾಗಿ ಎಷ್ಟು ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೀರಿ? ಪ್ರಾರಂಭದಲ್ಲಿ ಗುಂಡಾವು ಮೇಳ ಅಂದ್ರೆ ದಿವಂಗತ ತೆಕ್ಕುಂಜೆ ಗಣಪತಿ ಕೊಟ್ಟರು ಆ ಮೇಳವನ್ನು ಮಾಡಿದ್ರು. ಅದೇ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ತಿರುಗಾಟ ಮಾಡುವುದಕ್ಕೆ ಆಗಲಿಲ್ಲ. ಆದ್ರೆ ನನಗೆ ಅದರಿಂದ ದೊರಕಿದಂತಹ ದೊಡ್ಡ ಲಾಭ ಯಾವುದು ಅಂತ ಹೇಳಿದ್ರೆ, ಹಿರಿಯ ಕಲಾವಿದರ ವರ್ಣ. ದಿವಂಗತ ಅಗರಿ ಶ್ರೀನಿವಾಸ ಭಾಗವತರು ಇದ್ರು, ದಿವಂಗತ ನಿಟ್ಲೆ ಶ್ರೀಪತಿರಾಯರು ಇದ್ರು, ದಿವಂಗತ ಹೊಸ ಇದ್ರು, ಮಾಲಿಂಗಭಟ್ರು ಇದ್ರು. ಇಂಥ ಉತ್ತಮ ಕಲಾವಿದರಿದ್ರು. ಆದ ಕಾರಣ ನನಗೆ ಅದರಿಂದ ಪ್ರಯೋಜನ ಆಗಿದೆ. ಆ ಬಳಿಕ 1 ವರ್ಷವೋ 2 ವರ್ಷವೋ ಕಳೆದ ಬಳಿಕ ಪುತ್ತೂರು ಮೇಳದಲ್ಲಿ ನಾನು ತಿರುಗಾಟ ಪ್ರಾರಂಭಿಸಿ ಪುರಾಣ ಪ್ರಸಂಗಗಳು ಆಗಿಕೊಂಡಿದ್ದು ವಿರಳ. ಸುರತ್ಕಲ್ ಮೇಳದಲ್ಲಿಯೂ ಪುರಾಣ ಪ್ರಸಂಗಗಳು ಆಗಿಕೊಂಡಿದ್ದು ಭಾಷೆ ವ್ಯತ್ಯಾಸ. ಆವಾಗ ಈ ನಳದಮಯಂತಿಯನ್ನು, ಸತ್ಯಹರಿಶ್ಚಂದ್ರವನ್ನು, ಶನೀಶ್ವರ ಮಹಾತ್ಮೆಯನ್ನು, ಪಾಪಣ ವಿಜಯನ್ನು ನಾವು ತುಳುವಿನಲ್ಲಿ ಪ್ರದರ್ಶಿಸ್ತಾ ಇದ್ದೇವೆ. ನಮಗೆ ತುಳು ಭಾಷೆ ತೊಡಕಾಗ್ಲಿಲ್ಲ, ಪ್ರೇಕ್ಷಕರಿಗೂ ಅದು ತೊಡಕಾಗ್ಲಿಲ್ಲ. ನಾನು ಅದನ್ನು ಹೇಳಿದ್ದು, ಭಾಷೆ ಯಾವುದಾದ್ರೂ ಕೂಡ ಆ ಯಕ್ಷಗಾನ ಮಟ್ಟವನ್ನು ಕೆಳಗೆ ಇಳಿಸುವುದಕ್ಕೆ ನೀವು ಸುರತ್ಕಲ್ ಮೇಳ ಬಿಟ್ಟ ಮೇಲೆ ಮತ್ತೆ ಯಾವ ಮೇಳದಲ್ಲಿ ಕಲಾವಿದರಾಗಿ ಸೇರಿದ್ರು? ಕಟೀಲು ಮೇಳದಲ್ಲಿ ಕೆಲವು ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೀರಿ. ಬಹುಶಃ 6-7 ವರ್ಷ. ಅಂದ್ರೆ ಅದು ಸಾಮಾನ್ಯವಾಗಿ ಹರಿಕೆ ಮೇಳ ಅಂತಲೇ ಪ್ರಸಿದ್ಧವಾದ. ಈ ವೃತ್ತಿಪರವಾದ ಸುರತ್ಕಲ್ ಮೇಳದಿಂದ ಹರಿಕೆ ಮೇಳಕ್ಕೆ ನೀವು ಬಂದಾಗ ಈ ಪ್ರದರ್ಶನದ ಸ್ವರೂಪದಲ್ಲಿ ವ್ಯತ್ಯಾಸ ಬಂದೇ ಬರ್ತದೆ. ಇದು ಕಲಾವಿದನಾಗಿ ನಿಮ್ಗೆ ಏನ್ ಅನ್ನಿಸ್ತದೆ? ಅಂದ್ರೆ ಕಲಾವಿದನಿಗೆ ವೃತ್ತಿಪರ ಮೇಳದಲ್ಲಿ ಹೆಚ್ಚು, ವ್ಯಾಪಾರಿ ಮನೋಧರ್ಮವುಳ್ಳ ಮೇಳದಲ್ಲಿ ಹೆಚ್ಚು ಪ್ರಯೋಗದ ಅವಕಾಶವ, ಸೃಜನಶೀಲತೆಗೆ ಅವಕಾಶವ, ಅಲ್ಲ ಈ ಹರಿಕೆ ಬಯಲಾಟದ ಮೇಳಗಳೇ?
ವೇಷವನ್ನು ಅಭ್ಯಾಸ ಮಾಡುವಂತಹ ಕಾಲದಲ್ಲಿ ಹರಿಕೆ ಬಯಲಾಟಗಳ ಮೇಳಗಳು ಹೆಚ್ಚು ಪೂರಕವಾಗಿವೆ. ಯಾಕಂದ್ರೆ ವಿಪುಲವಾಗಿರುವಂತಹ ಪೌರಾಣಿಕ ಪ್ರಸಂಗಗಳು ದೊರಕ್ತವೆ. ಒಂದು ಉದಾಹರಣೆ ನೆನಪಿಸುವುದು, ನಾನು ವಿಟ್ಲದಲ್ಲಿ ನಾನಿರುವಂತಹ ವೇಳೆಯಲ್ಲಿ ಶ್ರೀಯುತ ಶಂಭುಶರ್ಮರು ನಾನು ವಿಟ್ಲಕ್ಕೆ ಪೇಟೆಗೆ ಬಂದಿದ್ದೆವು. ದಿವಂಗತ ದೇರಾಜ ಸೀತಾರಾಮಯ್ಯ ಮಾತುಕತೆ ಆಯ್ತು. ನಾನು ತಾಳಮಲ್ಲಿ ಹೋಗಿ ಅಂತ ಹೇಳಿದೆವು. ಆಯ್ತು ಅಂತ ಹೇಳಿದ್ರು. ನಾನು ತಾಳಮಲ್ಲಿ ಹೋಗಿ ಒಂದು ಸಿಕ್ಕಿ ಆಗುವಾಗ ಹೀಗೆ ಶನಿಯವರು ಮತ್ತು ಇವರು ಹೀಗೆ ಆಯ್ತು. ಅದು ಯಾಕೆ ಆ ದಾರಿ ಅಗ್ರ ಪೂಜೆ ತಪ್ಪಲ್ವೋ ಯಾಕೆ ಎಂಬುದಾಗಿ ಕೇಳುವುದಕ್ಕೆ ನನಗೂ ಆಗಿಲ್ಲ, ಶಂಭುಶರ್ಮರಿಗೂ ಆಗಿಲ್ಲ. ಆದ್ರೆ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕೊರಿದು ಕಟೀಲು ಮೇಳದಲ್ಲಿ ತ್ರಿಜನ್ಮ ಮೋಕ್ಷ ಪ್ರಸಂಗ ಆಗುವಾಗ ನಾನು ಪ್ರಾರಂಭದಲ್ಲಿ ಹಿರಣ್ಯವೇಶ ಮಾಡಿ ಕಳಗ್ತಾ ಇದ್ದೀನಿ, ನಿದ್ರಿಸ್ತಿರ್ಲಿಲ್ಲ. ನನಗೊಂದು ಕೇಳುವಂತಹ ಚಟ ಎಂಬುದಾಗಿ ಹೇಳಿ ಇತ್ತು. ಬದುಕುವ ಪತಿ ಹೇಳೋದು ನಾನು ಇದು ನೆನಪಾಯಿದ್ದೀನಿ. ಯಾವುದು ದೇರಾದಿಯವರು ಹೇಳಿದಂತೆ, ದೇರಾದಿಯವರು ಹೇಳೋದು, ಕೃಷ್ಣನ್ ಗೋತು ಕೊಡುವರೆ ಬೇರೆ ಕೊಡುವುದು. ಆ ವಿಷಯ ಅಲ್ಲ ನನಗೆ ನೆನಪು. ಯಾಕೆ ಯಾಕೆ ಈ ಅಗ್ರ ಪೂಜೆ ಎನ್ನುವಂತಹದ್ದು ನಿಮ್ಮದು ಒಳ ಒಪ್ಪಂದ. ಇಂತಹದ್ದು ದೊರಕುವುದಕ್ಕೆ ಬಯಲಾಟ ಮೇಳಗಳಲ್ಲಿ ಖಂಡಿತ ಅವಕಾಶ ಜಾಸ್ತಿ. ಆದ್ರೆ ವಾಣಿಜ್ಯ ಮೇಳಗಳಲ್ಲಿ ಅರ್ಥಾತ್ ಡೇರೆ ಮೇಳಗಳಲ್ಲಿ ತಿರುಗಾಟ ಮಾಡಿದಂತಹ ಕಲಾವಿದನಿಗೆ ಸ್ವಲ್ಪ ಮಟ್ಟಿಗೆ ಆಗುತ್ತದೆ. ಯಾಕಂದ್ರೆ ಡೇರೆಯ ಮೇಳದ ಪ್ರದರ್ಶನಕ್ಕೆ ಬರುವಂತಹ ಪ್ರೇಕ್ಷಕರು ಈಗ ಡೇರೆ ಮೇಳದಲ್ಲಿ ಇಲ್ಲ. ಪ್ರದರ್ಶನದ ಪ್ರೇಕ್ಷಕರು ಅವರು ಕೇವಲ ನೋಟಕರು ಮಾತ್ರ ಅಲ್ಲ, ಕೇಳುವವರು. ಹಾಗೆಂಬುದಾಗಿ ಬಯಲಾಟದ ಮೇಳಗಳಲ್ಲಿ ಕೇಳುಗರು ಇರುತ್ತಾರೆ, ಇಲ್ಲ ಅಂತಲ್ಲ. ಕಲಾವಿದರ ಗಮನಕ್ಕೆ ಬರುವುದಿಲ್ಲ, ಅದು ತೊಡಕ. ಡೇರೆ ಮೇಳಗಳಲ್ಲಿ ಒಂದು ಪಾತ್ರದಲ್ಲಿ ಒಂದು ಮಾತನ್ನು ಹೇಳಿದಾಗ ಪ್ರೇಕ್ಷಕರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದು ವೇಷಧಾರಿಯ ಗಮನಕ್ಕೆ ಬರ್ತದೆ, ಬರುವುದಿಲ್ಲ. ಆ ಕಾರಣದಿಂದ ಮತ್ತೆ ನುಡಿದಂತಹ ವಿಭಾಗಗಳಲ್ಲಿ ಗಮನಿಸುವುದಿದ್ರೆ, ನಾವು ವಿನೋದಕ್ಕಾಗಿ ಒಂದು ಮಾತು ಹೇಳ್ತಾ ಇದ್ದೇವೆ. ಡೇರೆಯ ಮೇಳಗಳಲ್ಲಿರುವಂತಹ ಕಲಾವಿದರದ್ದು ಮಾತು ಪ್ರಧಾನ, ಹರಿಕೆಯ ಮೇಳಗಳ ಆಟಗಳ ಕಲಾವಿದರದ್ದು ನೃತ್ಯ ಪ್ರಧಾನ. ವಿನೋದಕ್ಕಾಗಿ ವಾಸ್ತವಿಕ ಏನು ಅಲ್ಲ ಬಿಡಿ. ಆದ್ರೂ ಹೊರಗಿನ ಲಕ್ಷಣಗಳಿಂದ ಹೀಗೊಂದು ಹೇಳಲಿಕ್ಕೆ ಆಗ್ತದೆ. ನಾವು ವಿನೋದಕ್ಕಾಗಿ ಹೇಳ್ತಾ ಇದ್ದೇವೆ. ನೀವು ಕಟೀಲು ಮೇಳ ಬಿಟ್ಟು ಮತ್ತೆ ಎಡನೀರು ಮೇಳಕ್ಕೆ ಬಂದ. ನಾನು ಎಡನೀರು ಮೇಳಕ್ಕೆ ಬರುವಾಗ ಎಡನೀರು ಮೇಳ ಬೇರೆ ಮೇಳವೇ ಆಗಿ, ನಾನು ಯಕ್ಷಗಾನ ತಿರುಗಾಟವನ್ನು ಪ್ರಾರಂಭಿಸಿದ್ದು ಡೇರೆ ಮೇಳದಲ್ಲಿ ಅಥವಾ ಕೂತೂರು ಮೇಳದಲ್ಲಿ, ಆ ಬಳಿಕ ಕರ್ನಾಟಕ, ಆ ಬಳಿಕ ಸ್ತೋತ್ರಗಳು. ಆದ ಕಾರಣವೇ ನನ್ನ ಒಳಗಿರುವಂತಹ ಕಲಾವಿದನಿಗೆ ಡೇರೆಯ ಮೇಳವೇ ಆಗಬೇಕು ಎನ್ನುವಂತಹ ಅಭಿಪ್ರಾಯ ಇತ್ತು. ಆದ ಕಾರಣವೇ ನಾನು ಎಡನೀರು ಮೇಳಕ್ಕೆ ಬಂದದ್ದು. ಏನ್ ಮಾಡೋಣ, ಮತ್ತೊಂದು ವರ್ಷ 2 ವರ್ಷ ತಿರುಗಾಡಿದಂತೆ ಅದು ಕೂಡ ಬಯಲಾಟದ ಮೇಳವೇ ಆಯ್ತು. ಅದು ಕಾಲಮಿತಿ ಆಯ್ತು. ಕಾಲಮಿತಿ ಯಕ್ಷಗಾನದಲ್ಲಿ ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದ್ರೆ ಕಲಾವಿದನಿಗೆ ಅವನ ಕಲೆಯನ್ನು ಸಂಪೂರ್ಣವಾಗಿ ಪ್ರದರ್ಶಿಸುವುದಕ್ಕೆ ಅವಕಾಶಗಳು ಸರಿಯಾಗಿ ದೊರಕುವುದಿಲ್ಲ. ಇರುವಂತಹ ಸೀಮಿತ ಅವಧಿಯಲ್ಲಿ ಅನುಗ್ರಹಿಸಿಕೊಳ್ಬೇಕಾಗುತ್ತದೆ. ಮತ್ತೆ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ, ಯಾರೂ ತಪ್ಪು ಭಾವಿಸಬಾರದು. ಯಕ್ಷಗಾನಕ್ಕೊಬ್ಬ ನಿರ್ದೇಶಕನ ಅನಿವಾರ್ಯತೆ ಇದೆಯೋ ಪ್ರಶ್ನೆ. ಯಾಕಂದ್ರೆ ಯಾರು ಆಗ್ಬೋದು, ಅದು ಯಾರು ಎಂಬುದಾಗಿ ಉಳಿದವರು ಆರಿಸಿಕೊಳ್ಳಿ, ಇಂಥವನೇ ಆಗ್ಬೇಕು ಅಂತಲ್ಲ. ಯಾಕಂದ್ರೆ ಮೊದಲು ಹೌದು, ಆವಾಗ ರಾತ್ರಿ 9 ಗಂಟೆಗೆ ಪ್ರಾರಂಭವಾದಂತಹ ಭಾಗವತಿಗೆ ಬೆಳಗಿನ ಜಾವದವರೆಗೂ ಉಪಲಬ್ಧಿ ಆಗಿತ್ತು. ಸಂಪೂರ್ಣ ಅವರ ಗಮನದಲ್ಲಿತ್ತು, ಅವರ ಹಿಡಿತದಲ್ಲಿ. ಈಗ ಇಲ್ಲಲ್ಲ. ಆದ ಕಾರಣ ನಿರ್ದೇಶಕ ಇದ್ರೆ ಒಳ್ಳೆಯದಿತ್ತು ಅಂತ ಅನಿಸಿಕೆ. ಈ ಸಮಯ ಮಿತಿಗೆ ಒಳಪಟ್ಟು ಪ್ರದರ್ಶನ ಮಾಡುವ ಪ್ರಸಂಗಗಳನ್ನು ಸಂಕ್ಷೇಪಿಸುವ ಸಂದರ್ಭ ಬಂದಾಗ ಅದು 2 ರೀತಿಯಲ್ಲಿ ಆಗ್ತದೆ. ಒಂದು, ನೀವು ಆ ಪ್ರಸಂಗದ ಒಟ್ಟು ಕಥನವನ್ನೇ ಸಂಕ್ಷಿಪ್ತಗೊಳಿಸಿ ಪ್ರದರ್ಶಿಸುವುದು ಒಂದು. ಇನ್ನೊಂದು, ಪೂರ್ಣ ಕಥನವನ್ನು, ಪೂರ್ಣ ಪ್ರಸಂಗವನ್ನು ತೀವ್ರ ವೇಗದಿಂದ ಪ್ರದರ್ಶಿಸುವುದು ಒಂದು. ಈಗ ನಮ್ಮ ಕೆಲವು
ಪ್ರದರ್ಶನಗಳನ್ನು ನೋಡಿದ್ರೆ ಹ್ಮ್. ಈ ಲಯ ತುಂಬಾ ವೇಗದಿಂದ ಕೂಡಿದ್ದು ಅನುಭವಕ್ಕೆ ಬರ್ತದೆ. ಈ ನಿಧಾನಗತಿಯಿಂದ ಒಂದು ಪ್ರಸಂಗವನ್ನು ಕೊಂಡು ಹೋಗಿ ಮುಕ್ತಾಯ ಮಾಡುವ ಬದಲು ಅಥವಾ ಒಂದು ಸಮಯ ನಿರ್ಬಂಧಕ್ಕೆ ಒಳಪಟ್ಟು ಪ್ರದರ್ಶಿಸುವ ಬದಲು ಅಷ್ಟೂ ಪ್ರಸಂಗವನ್ನು ಅಷ್ಟು ಸಮಯದ ಒಳಗೆ ವೇಗವಾಗಿ ಸಾಗಿಸಿ ಮುಕ್ತಾಯಗೊಳಿಸುವ ಒಂದು ಪ್ರವೃತ್ತಿಯು ಕಾಣುತ್ತದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಒಟ್ಟು ಈ ಮೊದಲಿದ್ದ ನಿಧಾನ, ಸ್ವಲ್ಪ ವೇಗ, ಮತ್ತೆ ತೀವ್ರ ವೇಗದ ಈ 4 ಕಾಲಗಳ ಕಲ್ಪನೆ ಇದೆಯಾ, ಅದನ್ನು ಮೀರಿ ಎಲ್ಲವನ್ನು 4ನೇ ಕಾಲದಲ್ಲಿ ಆಗಿ ಹೋಗುವ ಸಂದರ್ಭ ಬಂದಿದೆ. ಕಾಲಮಿತಿಯ ಪ್ರದರ್ಶನ ಎನ್ನುವಂತಹದ್ದು ಸ್ವೀಕಾರಕ್ಕೆ ಯೋಗ್ಯವಾದದ್ದೇ. ಯಾಕಂದ್ರೆ ಈಗಿನ ಜನರ ಜೀವನ ವಿಧಾನದಲ್ಲಿ ಕಾಲಮಿತಿ ಯಕ್ಷಗಾನ ಒಳ್ಳೆಯದು. ಆದ್ರೆ ಆ ವೇಗ ಎನ್ನುವಂತಹದ್ದಿದೆಯಲ್ಲ, ಅದರ ವೈವಿಧ್ಯವನ್ನು ಉಳಿಸಿಕೊಂಡ್ರೆ ಚಂದ. ನೀವು ಅಧ್ಯಾಪಕರಾಗಿದ್ದವರು, ಹೌದು, ಶಾಲೆ ಮಕ್ಕಳಿಗೆ ಪಾಠ ಮಾಡುವಂತಹ ವೇಳೆಯಲ್ಲಿ ತಾವು ಹೇಳ್ತಾ ಇದ್ರಿ, ಸೆಕೆಂಡಿನ 16ನೇ ಒಂದಂಶದಿಂದ ಒಳಗೆ ಕಾಣಿಸಿಕೊಂಡಂತಹದ್ದು ನೆನಪಿಗೆ ಉಳಿಯುವುದಿಲ್ಲ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಎಂಬುದಾಗಿ ಹೇಳಿದಂತಹ ಉದ್ದೇಶ ಇರುತ್ತೆ. ಒಂದು ಚಕ್ರದಲ್ಲಿ 7 ಬಣ್ಣಗಳನ್ನು ವಹಿಸಿ ಅದನ್ನು ವೇಗವಾಗಿ ತಿರುಗಿಸಿದ ಒಂದೇ ಬಣ್ಣವಾಗಿ ಕಾಣಿಸ್ತದೆ. ಅದೇ ರೀತಿಯಾಗಿ ಯಕ್ಷಗಾನದಲ್ಲಿ ಆ ವೇಗವನ್ನು ಪ್ರಾರಂಭದಲ್ಲಿ ಅಳವಡಿಸಿಕೊಂಡ್ರೆ ಯಾವುದು ಯಾವ ರೀತಿಯಾಗಿ ಕಾಣಬೇಕೋ ಆ ರೀತಿಯಾಗಿ ಖಂಡೀತೆ. ಆ ವೈಶಿಷ್ಟ್ಯ ಮತ್ತು ವೈವಿಧ್ಯ ಎರಡು ಗಮನಕ್ಕೆ ಬಾರದೆ ಹೋಗ್ತದೆ. ಖಂಡೀತೆ ಮಾತ್ರವಲ್ಲ, ದಿವಂಗತ ನೆಡ್ಲೆ ನರಸಿಂಹ ಹಿಮ್ಮೇಳದ ಅದ್ಭುತವಾಗಿದೆ, ಇನ್ನೊಂದಿಲ್ಲ. ಅವರು ಚೆಂಡೆ ಬಡಿಯುವುದನ್ನು ದೂರದಿಂದ ಕೇಳಿದ್ರೆ ಇಂತಹ ವೇಷ ಈಗ ಪ್ರವೇಶ ಆಗ್ತಾ ಇದೆ. ಯಾಕೆ? ದೇವೇಂದ್ರ ಬಲಗಳಿಗೆ ಬಡಿಯುವಂತಹ ವಿಧಾನವೇ ಬೇರೆ, ಬೆಳಗಿನ ಜಾವದ ರಕ್ತಬೀಜನಿಗೆ ಬಡಿಯುವ ವಿಧಾನವೇ ಬೇರೆ. ರಕ್ತಬೀಜನಿಗೆ ಮತ್ತು ಶುಂಭನಿಗೆ ವೈಪರದಲ್ಲಿ ಪ್ರತಿಯಲ್ಲಿ 2 ಪಾತ್ರಗಳಿಗೂ ಏರು ಬದ್ದೆ, ವಿಧಾನ ಬದ್ದೆಯಲ್ಲ. ಹಾಗೆಂಬುದಾಗಿ ರಕ್ತಬೀಜನ ಏರು ಬದ್ಯಕ್ಕೆ ನೆಡ್ಲೆ ನರಸಿಂಹಭಟ್ರು ಬಡಿಯುತ್ತಿದ್ದ ವಿಧಾನ ಬೇರೆ, ಶುಂಭನ ಪಾತ್ರಕ್ಕೆ ಬಡಿಯುತ್ತಿದ್ದ ವಿಧಾನ ಬೇರೆ. ಈ ಬೇರೆ ಬೇರೆಯಾಗಿ ಬಡಿಯುವಂತಹ ವಿಧಾನಗಳನ್ನು ಅಳವಡಿಸಿಕೊಡ್ಬೇಕು ಅಂತಾದ್ರೆ ನಿಧಾನಗತಿ ಬೇರೆ, ವೇಗವಾಗಿ ಬಡಿದರೆ ಆದ ಕಾರಣ ಅದನ್ನು ಸಾಧ್ಯವಾದಷ್ಟು ಆ ವೇಗಕ್ಕೆ ನಿಯಂತ್ರಣ ಹಾಕುವುದು ಒಳ್ಳೆಯದು. ಅಂದ್ರೆ ಕಥಾಂಶವನ್ನೇ ಸಂಕ್ಷಿಪ್ತ ಮಾಡಬೇಕು, ವೇಗವನ್ನು ಹೆಚ್ಚಿಸಿ ಮುಗಿಸುವುದಲ್ಲ. ಮಾತ್ರವಲ್ಲ, ಅದು ಆ ವಿಷಯದಲ್ಲಿ ನಾನು ಸರ್ವತಾ ರಾಜಿ ಮಾಡಿಕೊಳ್ಳುವುದಕ್ಕೆ ಸಿದ್ಧನೆ. 8 ಗಂಟೆಯಲ್ಲಿ ಆಗಬೇಕಾದಂತಹ ಕಾರ್ಯಕ್ರಮವನ್ನು 2 ಗಂಟೆಗೆ ಅಳವಡಿಸಿಕೊಳ್ಳಬೇಕು. 2 ಗಂಟೆಯಲ್ಲಿ ಮಾಡಿದಷ್ಟು ಸಾಕು ಎಂಬುದಾಗಲ್ಲ, 2 ಗಂಟೆಯಲ್ಲಿ ನಿಮಗೆ ಎಷ್ಟು ಮಾಡುವುದಕ್ಕೆ ಸಾಧ್ಯ ಇದೆ ಅಷ್ಟು. ಅಂದ್ರೆ 3 ಪ್ರಸಂಗವನ್ನು 6 ಗಂಟೆಯಲ್ಲಿ ಪ್ರದರ್ಶಿಸುವುದಕ್ಕಿಂತ ಒಂದು ಪ್ರಸಂಗವನ್ನು 2 ಗಂಟೆಯಲ್ಲಿ ಪ್ರದರ್ಶಿಸುವುದು. ನೀವು ಈ ಮೇಳದ ತಿರುಗಾಟ ಮಾಡುತ್ತಾ ವೇಷಧಾರಿಯಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದ ಕಾಲದಲ್ಲಿ ತಾಳಮದ್ಲೆಯಲ್ಲಿ ಕೂಡ ಪಾಲ್ಗೊಳ್ತಾರೆ. ಒಂದು ತಿರುಗಾಟದ ತಂಡದ ಸಕ್ರಿಯ ಸದಸ್ಯನಾಗಿ ನೀವಿದ್ರಿ. ಈ ತಾಳಮದ್ಲೆ ಅರ್ಥಗಾರಿಕೆ, ತಾಳಮದ್ಲೆ ಆ ಕ್ಷೇತ್ರದ ಬೆಳವಣಿಗೆಗಳು, ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳಿದಂತಹ ಈ ಯಕ್ಷಗಾನ ಆಟದ ರಂಗಕ್ಕೆ ಬಾಧಿಸಿದಂತಹದ್ದು ತಾಳಮದ್ದಲೆ ರಂಗಕ್ಕೂ ಬಾಧಿಸಿದೆ. ಯಾಕಂದ್ರೆ ನಾನು ಚಿಕ್ಕವನಿರುವಂತಹ ವೇಳೆಯಲ್ಲಿ, ಅಲ್ಲೊಂದು 6-8 ವರ್ಷ ವಯಸ್ಸಿನ ಕಾಲದಲ್ಲಿ ತಾಳಮದ್ದಲೆಯ ಕಲಾವಿದರಿಗೆ ಸಂಭಾವನೆಗಳು ಇರಲಿಲ್ಲ. ಆವಾಗಿನ ತಾಳಮದ್ದಲೆಯ ವಿಧಾನವೂ ಬೇರೆ ರೀತಿಯಾಗಿ, ಈಗಿನ ಹಾಗೆ ಪ್ರತ್ಯೇಕವಾದಂತಹ ವೇದಿಕೆ ಇರಲಿಲ್ಲ. ಆದರೆ ಆ ಹಿರಿಯವರು ಪರಿಶ್ರಮವನ್ನು ಪಟ್ಟು ಉಳಿಸಿದಂತಹ ಆ ಒಂದು ಅದ್ಭುತ ಕಲೆ ಅದು ಈಗ ಕೆಲವರಿಂದ ಈ ರೀತಿಯಾಗಿ ದುರುಪಯೋಗ ಆಗುವುದು ಕಾರಣ ಬೇಸರ ಆಗ್ತದೆ. ಮತ್ತೆ ವ್ಯಾವಹಾರಿಕವಾಗಿ ಬೇಕು ಬೇಡ ನಾನು ಹೇಳುವುದಿಲ್ಲ, ಆದ್ರೆ ಅದನ್ನೇ ಬಂಡವಾಳ ಮಾಡಿಕೊಂಡು ವ್ಯವಹರಿಸುವುದು, ಅದನ್ನೇ ನಗದೀಕರಿಸಿಕೊಂಡು ನಾನು ಹೇಳಿದಾಗೆ ಅಭ್ಯಾಸ ಮಾಡಬಹುದು. ಒಂದು ಪ್ರಸಂಗದಲ್ಲಿ ಎಷ್ಟು ಪದ್ಯಗಳಿಗೆ ಎಷ್ಟು ಪದ್ಯಗಳನ್ನು ಕೇಳಿಯೇ ಕಾಲ ಆವಾಗ ಅಂತ ಹೇಳ್ತಾ ಇದ್ದೆ. ಯಾಕೆ ನಾಳೆ ಈ ಪದ್ಯಗಳು ನಿಮಗೆ ಬೇಡ, ಆದ್ರೆ ಯಾವ ಪದ್ಯ ಬಿಟ್ಟಿರೋದು ಗೊತ್ತಾಗಬೇಕಲ್ಲ, ಅದಕ್ಕೆ ಬೇಕಾಗ್ತದೆ.
ಮತ್ತೆ ತಾಣ ಮದ್ದಳೆ ಒಂದು ಅದ್ಭುತವಾದ ಯಾವುದೇ ಭಾಷಾ ಮಾಧ್ಯಮದಂತ ಕಲೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕೇವಲ ಒಂದು ಮಾತಿನಲ್ಲಿ ಪ್ರೇಕ್ಷಕರನ್ನು ಇಡೀ ರಾತ್ರಿ ಭೀತಿಗೊಳಿಸಬೇಕು ಅಂತ ಎಂತಹ ಕಲೆ ಆಗಿರುವುದು, ಇಂತಹ ಕಲೆ ಆಗಿರುವುದು. ಈಗಿನ ಜನರ ಜೀವನ ವಿಧಾನದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನೋಂತಾದ್ ಬಿಟ್ರೆ ಬೇಡ ಅಂತ ಹೇಳ್ತಾ ಅಲ್ಲರು. ಮತ್ತೆ ಆ ಸಂಘಟಕರಾಗಲಿ ಕಲಾವಿದರಾಗಲಿ ಇದನ್ನು ಗಮನದಲ್ಲಿಟ್ಟುಕೊಂಡು ಮಾಡಿ ಕಲೆಯ ಮಟ್ಟಕ್ಕೆ ಪ್ರೇಕ್ಷಕರನ್ನು ಏರಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಕಲೆಯಾಗಿ ಉಳಿಯಿತು. ನೀವು ವೇಷಧಾರಿಯಾಗಿ ಕೊಡುವ ಅರ್ಥಗಾರಿಕೆ ಮತ್ತು ತಾಳಮದ್ದಲೆ ಕಲಾವಿದನಾಗಿ ಕೊಡುವ ಅರ್ಥಗಾರಿಕೆ, ಇದರಲ್ಲಿ ವೈಯಕ್ತಿಕವಾಗಿ ನೀವು ಯಾವ ವ್ಯತ್ಯಾಸವನ್ನು ಕಾಣ್ತೀರಿ? ಸೈದ್ಧಾಂತಿಕವಾದ ವ್ಯತ್ಯಾಸವನ್ನೆಲ್ಲ ನಾ ಕೇಳ್ತಾ ಇರೋದು. ನೀವು ವೇಷಧಾರಿಯಾಗಿ ಒಂದು ಪಾತ್ರ ನಿರ್ವಹಣೆ ಮಾಡ್ತೀರಿ, ಅದನ್ನೇ ರಂಗದಲ್ಲಿ ತಾಳಮದ್ದಲೆಯ ವೇದಿಕೆಯಲ್ಲಿ ಅರ್ಥಧಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಈ ಎರಡರ ಅರ್ಥಗಾರಿಕೆಯಲ್ಲಿ ನೀವು ಏನು ವ್ಯತ್ಯಾಸವನ್ನು ತರ್ತೀರಿ? ಬರೇ ನಾನು ಅದು ದೀರ್ಘತೆಯ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ನನಗೆ ಅನಿಸ್ತದೆ ವೇಷ ಮಾಡಿ ಪ್ರದರ್ಶನವನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಭಾವುಕರಾಗಿ, ಯಾಕಂದ್ರೆ ಇದ್ದಿನ ಪಾತ್ರವಾಗಿಯೇ ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಪಾತ್ರಧಾರಿಯಾಗಿ ಕಾಣಿಸ್ತದೆ. ತಾಳಮದ್ದಲೆ ಕ್ಷೇತ್ರದಲ್ಲಿ ಎಲ್ಲರೂ ಸಹಜವಾದಂತಹ ಉಡುಪುತೊಡುಪುಗಳಲ್ಲಿಯೇ ಇರುವ ಕಾರಣ ಆ ಅರ್ಥ ವಿನ್ಯಾಸ ಮಾಡುವಂತಹ ವೇಳೆಯಲ್ಲಿಯೋ ಅಥವಾ ಹಾಡುವಂತಹ ವೇಳೆಯಲ್ಲಿಯೋ ಒಂದು ಕ್ಷಣ ಮಾತ್ರ ನಮ್ಮ ಗಮನ ಅರ್ಥವಾಗಿ ಹೋಗ್ತದೆ. ಉಳಿದಂತಹ ಗಮನದಲ್ಲಿ ಇಂಥವರು ಎಂಬುದಾಗಿಯೇ ನಮ್ಮ ಮನಸ್ಸಿನಲ್ಲಿ ಇರ್ತದೆ, ನಮಗೆ ಗೊತ್ತಿಲ್ಲದ. ಆದ ಕಾರಣವೇ ತಾಳಮದ್ದಲೆಯಲ್ಲಿ ಅರ್ಥ ಹೇಳುವಂತಹ ಸಂದರ್ಭದಲ್ಲಿ ಅರ್ಥ ವಿನ್ಯಾಸಕ್ಕೆ, ಅರ್ಥವನ್ನು ವಿವರಿಸುವುದಕ್ಕೆ ನಾವು ಹೆಚ್ಚು ಗಮನ. ಇದರರ್ಥ ನಮ್ಮ ಯಕ್ಷಗಾನ ರಂಗದಲ್ಲಿ ನಾವು ಕೊಡುವುದಿಲ್ಲ ಅಂತಲ್ಲ, ಇಷ್ಟರ ಮಟ್ಟಿಗಲ್ಲ, ಅದರಲ್ಲಿ ಭಾವನೆಗಳನ್ನು ನಾವು ಪ್ರತಿಬಿಂಬಿಸುವುದಕ್ಕೆ ಹೆಚ್ಚು ಪ್ರಯತ್ನ. ಇದರಲ್ಲಿ ವೈಚಾರಿಕವಾದ ತಾರ್ಕಿಕವಾದ ಅಂಶಗಳು ಹೆಚ್ಚಿರ್ತವೆ. ಹೌದು ಹೌದು. ಆದ್ರೆ ರಾಮನಿರ್ಯಾಣದ ಲಕ್ಷ್ಮಣನಂತಹ ಪಾತ್ರ ನೀವು ಮಾಡಿದಾಗ ನೀವು ಭಾವನಾತ್ಮಕವಾಗಿಯೇ ಪ್ರತಿಪಾದನೆ ಮಾಡ್ತೀರಿ, ಅಲ್ಲಿ ವೈಚಾರಿಕವಾದ ಸ್ಪರ್ಶ ಅಷ್ಟಾಗಿ ಇರುವುದಿಲ್ಲ. ಆ ಮೂಲಕ ನೀವು ಪ್ರೇಕ್ಷಕರನ್ನು ಗೆಲ್ತೀರಿ. ಇದು ಹೇಗೆ ಸಾಧ್ಯ ಆಗ್ತದೆ ನಿಮಗೆ? ಅದು ಆ ಭಾವನೆಗಳನ್ನು ಪ್ರದರ್ಶಿಸಲಿಕ್ಕೆ ಹೆಚ್ಚು ಅವಕಾಶ ಇರುವಂತಹ ಪಾತ್ರಗಳು ದೊರಕಿದಾಗ ಅಂತದ್ದು ಹೆಚ್ಚು ಕಾಣಿಸ್ತದೆ. ಉದಾಹರಣೆಗೆ ನೀವು ಹೇಳಿದಾಗ ರಾಮ ನಿರ್ಯಾಣದ ಲಕ್ಷ್ಮಣ ಪಾತ್ರ, ಅಥವಾ ಸೀತಾ ಪರಿತ್ಯಾಗದ ಲಕ್ಷ್ಮಣ ಪಾತ್ರ ಇತ್ಯಾದಿಗಳು ಅದರಲ್ಲಿ ಹೆಚ್ಚು ಕಾಣಿಸ್ತದೆ. ನನಗೆ ಯಕ್ಷಗಾನದಲ್ಲಿ ಆದರ್ಶ ಪುರುಷ ಅಂದ್ರೆ ದಿವಂಗತ ವಿಠಲ ಶಾಸ್ತ್ರಿ. ಹತ್ತಿರದ ಸಂಬಂಧಿಕರು, ಎಷ್ಟು ಹತ್ತಿರ ಸಂಬಂಧಿಕರು ಅಂದ್ರೆ ದಿವಂಗತ ವಿಠಲ ಶಾಸ್ತ್ರಿಗಳ ಅಜ್ಜನ ಮನೆ ನನ್ನ ತಂದೆಯವರ ಕಾಸಾ ಸೋದರತೆಯ ಮಗ. ಅವರಿಂದ ನನಗೆ ಏನನ್ನು ಪಡೆದುಕೊಳ್ಳುವಂತಹ ಅವಕಾಶ ದೊರಕಲಿ. ನಾನು ಚಿಕ್ಕಂದಿರುವ ಅವರ ಕೆಲವಾರು ವೇಷಗಳನ್ನು ನೋಡಿದ್ದೆ. ಅದರಲ್ಲಿ ಒಂದು ವಿಶ್ವಾಮಿತ್ರನ ಪಾತ್ರ. ವಿಶ್ವಾಮಿತ್ರನ ಪಾತ್ರದಲ್ಲಿ ಉಳಿದ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಏನು ಮಾಡಲಿಲ್ಲ ಎನ್ನುವುದರಲ್ಲಿ ನೆನಪಿಲ್ಲ. ಆದರೆ ಮೇಲಕ್ಕೆ ಮಗುವನ್ನು ಬಿಟ್ಟು ಹೋದ ಬಳಿಕ ಆ ಮಗುವನ್ನು ಕಂಡಾಗ ಮಗುವಿಗೆ ಜನ್ಮ ಕೊಟ್ಟಂತಹ ಅಪ್ಪನ ಒಂದು ತುಡಿತ ಇದೆಯಲ್ಲ, ಅದನ್ನು ಮರೆಯುವುದಕ್ಕೆ ಸಾಧ್ಯವೇ? ಯಾವುದೋ ಕಲಾವಿದರು ಪ್ರದರ್ಶಿಸಲಿಲ್ಲ ಅಂತಲ್ಲ. ಆದ ಕಾರಣವೇ ನನ್ನ ವೇಷದಲ್ಲಿ ನಾನು ಭಾವನೆಗಳನ್ನು, ವೇಷದಲ್ಲಾಗಲಿ ಅರ್ಥದಲ್ಲಾಗಲಿ ಭಾವನೆಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ಅಳವಡಿಸಿಕೊಂಡಿದ್ದೇನೆ ಅಂತ ವಿಶ್ವಾಸ ಅಲ್ಲ, ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ನಿರ್ಯಾಣದ ಲಕ್ಷಣದಲ್ಲಿ ಪ್ರಾರಂಭದಲ್ಲಿ ನಾನು ಆ ಲಕ್ಷ್ಮಣನ ಪಾತ್ರಕ್ಕಷ್ಟು ಒತ್ತು ಕೊಟ್ಟಿದ್ದೇನೆ. ಯಾಕಂದ್ರೆ ನಮಗೆ ಮಳೆಗಾಲದ ತಾಳಮದ್ದಲೆ ತಿರುಗಾಟ ಆಗಿತ್ತು, ಬೇಕು. ಸುಮ್ಮನದಲ್ಲಿ ದುರ್ವಾಸಂತರ ಮಾತನಾಡುವಾಗ, ರಂಜನೆ ಮಾತನಾಡುವಂಥದ್ದು,
ಆವಾಗ ಮಕ್ಕಳ ಮೇಳದ ಯಜಮಾನ ಶ್ರೀಧರ ದೇವರು ಬ್ರಹ್ಮಾನ ಅವರೊಂದು ಮಾತು, ಹೂಕಳದವರೇ ಈ ಲಕ್ಷಣ ನಿಮ್ಮದ್ದಲ್ಲ, ಈ ನಿಮ್ಮ ಲಕ್ಷಣವನ್ನು ನಾವು ನಿರೀಕ್ಷೆ ಮಾಡುವುದು ಅವ್ರು ಹೇಳಿದಷ್ಟೇ. ಆದ ಕಾರಣವೇ ಆ ಬಳಿಕ ಆ ಲಕ್ಷಣ ಏನು ಇದು ನನಗೆ ದೊರಕಿದಂತಹ ಪ್ರಸಂಗ ಪುಸ್ತಕದಲ್ಲಿ ತಪ್ಪುಗಾರಿಯ ತಪ್ಪು ಬಂದಿರಬಹುದು ಅಂತ ಹೇಳಿದ್ದಲ್ಲ, ಅಂತೂ ನನಗೆ ದೊರಕಿದಂತಹ ಪ್ರಸಂಗ ಪುಸ್ತಕದಲ್ಲಿ ರಾಮದಿವ್ಯಾನದ ಲಕ್ಷ್ಮಣನಿಗೆ ಪ್ರತ್ಯೇಕ ಅವನ ಭಾವನೆಯನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ ಇದೆ. ಅದನ್ನು ತುರುಕಿಕೊಂಡಾಗ ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ, ಪ್ರೇಕ್ಷಕರಿಗೆ ತೃಪ್ತಿ ಆಗಿದೆ ಎಂದು ಪ್ರೇಕ್ಷಕರು. ಈ ತಾಳಮದ್ಲೆಯನ್ನು ವೃತ್ತಿಪರ ತಿರುಗಾಟವಾಗಿ ಮಾಡಿದ ತಂಡದಲ್ಲಿ ನೀವಿದ್ದೀರಿ. ಹೌದು. ಈ ತಾಳಮದ್ಲೆ ಈ ತರದ ಬದಲಾವಣೆ ಅಂದ್ರೆ ಹವ್ಯಾಸವಾಗಿ ಸಂಭಾವನೆ ಇಲ್ಲದೇ ಇದ್ದ ಕಾಲದಿಂದ ತೊಡಗಿ ಬಹಳ ಸರಳವಾದ ರಂಗಭೂಮಿ ಅಂದ್ರೆ ದೊಡ್ಡ ವ್ಯವಸ್ಥೆ ಇಲ್ಲದ ಬರೀ ಚಾಪೆಯಲ್ಲಿ ಕೂತು ಅರ್ಥ ಹೇಳ್ತಾ ಇದ್ದ ಸ್ಥಿತಿಯಿಂದ ಬಹು ರಂಜಿತವಾದ ದೊಡ್ಡ ವೇದಿಕೆಯಲ್ಲಿ ಅರ್ಥ ಹೇಳುವಲ್ಲಿವರೆಗೆ ಈ ತಾಳಮದ್ಲೆ ವಿಸ್ತಾರ ಆಗಿದೆ. ಈ ವೃತ್ತಿಪರ ತಿರುಗಾಟಕ್ಕೆ ತಾಳಮದ್ಲೆಯಲ್ಲಿ ಅವಕಾಶ ಉಂಟು ಅಂತ ಅನ್ನಿಸ್ತದೆ. ಖಂಡಿತ ಖಂಡಿತ. ಯಾಕಂದ್ರೆ ಬಹುಶಃ 30-35 ವರ್ಷಗಳ ಮೊದಲಿರಬಹುದು, ಸರಿಯಾಗಿ ಹೇಳೋಕೆ ನೆನಪುವುದಿಲ್ಲ. ಬಿಟ್ಟವರು ತಾಳಮದ್ಲೆ ಮಂಗೇಶ ಭಟ್ರು ಆ ತಾಳಮದ್ಲೆಯನ್ನು ಏರ್ಪಡಿಸಿದವರು. ಕುಳಿತುಕೊಳ್ಳುವುದಕ್ಕೆ ಜಮಖಾನ ಮಾತ್ರ. ಈಗಿನ ಕೃಷಿಗಳಿರಲಿಲ್ಲ, ಕೃಷಿಗಳ ವ್ಯವಸ್ಥೆ ಇರಲಿಲ್ಲ. ಆ ಕಾಲದಲ್ಲಿ 5,000 ರೂಪಾಯಿ ಗೇಟ್ ಕಲೆಕ್ಷನ್ ತಾಳಮದ್ಲೆ, ಅದು ಇಡೀ ರಾತ್ರಿ ತಾಳಮದ್ಲೆ. ಒಂದು ಸನ್ಮಾನ ಆಯ್ತು. ಆದ ಕಾರಣ ತಾಳಮದ್ಲೆಯನ್ನು ಒಂದು ವೃತ್ತಿಪರವಾಗಿ ತೆಗೆದುಕೊಂಡು ಹೋಗುವಂತಹದ್ದು ಇದೇನೂ ಅಲ್ಲ. ಹೇಗೆ ಮಾಡಬಹುದು ಎಂಬುದು ಆಲೋಚನೆ. ಈಗ ನೀವು ತಾಳಮದ್ಲೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಆದ್ರೆ ಮೇಳದ ಕಲಾವಿದರಾಗಿ ನೀವು ನಿವೃತ್ತಿಯನ್ನೇ ಪಡೆದಿದ್ದೀರಿ. ಈಗ ಹೆಚ್ಚು ಬಿಡುವಾಗಿದ್ದೀರಿ. ಈ ಬಿಡುವಿನ ಸಮಯವನ್ನು ಯಾಕೆ ಕಳೆಯಿರಿ? ನನಗೆ ಓದುವಂತಹ ಚಟ ಇದೆ. ಚಟ ಏನಿಲ್ಲ ಅಂತ ಆದ್ರೆ ಹಳ ಉದ್ಯೋಗವನ್ನು ಆಗ್ತದೆ. ಓದಿದ್ದನ್ನು ಓದಬೇಕು. ಹೆಂಡತಿ ಹಳೆ ಪುಸ್ತಕಗಳ ಏನ್ ನೋಡ್ತೀವಿ ಅಂತ ಹೇಳ್ತಾರೆ. ಆದ ಕಾರಣ ಈ ಓದುವಂತಹ ಸಂದರ್ಭದಲ್ಲಿ ಕೆಲವಾರು ಪುಸ್ತಕಗಳು ನನಗೆ ಬೇಕಾದದ್ದು ಸಿಗ್ತದೆ. ಅದನ್ನು ತಿರುಗಿ ಹಾಕ್ತೀನಿ. ಮತ್ತೆ ನನಗೆ ಈ ವಿರಾಮ ಎನ್ನುವಂತಹದ್ದೊಂದು ಸಮಸ್ಯೆಯಾಗಿ ಬಾಧಿಸಿ ನಾನು ಈ ವೃತ್ತಿರಂಗದಿಂದ ನಿರ್ಗಮಿಸುವಾಗ ಬಹುಶಃ ನನಗೆ 65 ವರ್ಷ. 60 ವರ್ಷ ದಾಟಿದ ಬಳಿಕ ನಿವೃತ್ತನಾಗಬೇಕು. ಯಾಕಂದ್ರೆ ಪ್ರತಿಯೊಂದು ರೈಲಿಗೂ ಕೂಡ ಕೊನೆಯ ಸ್ಟೇಷನ್ ಎನ್ನುವಂತಹದ್ದಿದೆ. ನಾವು ಅದಕ್ಕೆ ಮಾನಸಿಕವಾಗಿ ಸಿದ್ಧನಾದ ಕಾರಣ ನನಗೆ ತೊಡಕಾಗಲಿಲ್ಲ. ಮತ್ತೆ ಕಲಾವಿದರಿಗೆ ಒಂದು ಸೌಕರ್ಯ ಬೇರೆ ಇದೆ. ಯಾಕಂದ್ರೆ ಒಬ್ಬ ಮೇಳದಲ್ಲಿದ್ದಾನೆ, ಅವನಿಗೆ ತಿರುಗಾಟ ಇರೋದು ಬೇಸಿಗೆಗಾಲದ 6 ತಿಂಗಳು ಮಾತ್ರ, ಉಳಿದ ಮಳೆಗಾಲದ 6 ತಿಂಗಳು ಏನಾದ್ರು ಮಾಡಿಕೊಂಡಿರುವುದು. ಆದ ಕಾರಣ ಅವ ನಿವೃತ್ತನಾಗಿದ್ದಾನೆ ಎನ್ನುವಂಥದ್ದು ಅವನ ಗಮನಕ್ಕೆ ಬರುವುದಿಲ್ಲ. ಈ 6 ತಿಂಗಳಿಗೆ 1 ವರ್ಷ ಆಗ್ತದೆ, 1 ವರ್ಷ ನಂತರ 2 ವರ್ಷ ಆಗ್ತದೆ. ಮತ್ತೆ ಕೆಲವು ಅರ್ಥಗಳನ್ನು ಕೇಳುತ್ತಾರೆ, ಬರೆದು ಕೊಡುವುದು ಕೇಳ್ತಾರೆ. ಹೇಳಿ ವೇಗವಾಗಿ ಬರೀಲಿಕ್ಕೆ ಆಗುದಿಲ್ಲ, ನಾಳೆ ಕೊಡ್ತೇನೆ ಅಂತ ಹೇಳಿ 4 ದಿವಸ ಹೋಗಿತ್ತು ಅಂತದ್ದು ಆಗಿ ನನಗೆ ಸಮಯಹರಣ ಎನ್ನುವಂಥದ್ದು ನನಗೆ ಪ್ರಶ್ನೆ ಆಗಲಿಲ್ಲ. ಅಂದ್ರೆ ನೀವು ಬೇರೆ ಹವ್ಯಾಸಗಳಲ್ಲಿ ಈ ತರ ತೊಡಗಿಕೊಂಡ ಕಾರಣ ನಿಮ್ಗೆ ಬಿಡುವಿನ ಸಮಯವನ್ನು ಕಳೆಯುವ ಸಮಸ್ಯೆ ಏನೂ ಅಲ್ಲ. ನಮ್ಮ ಅಕಾಡೆಮಿ ಅಧ್ಯಕ್ಷರ ಜೊತೆಯಲ್ಲಿ ನೀವು ತಾಳಮದ್ಲೆ ತಿರುಗಾಟವನ್ನು ಮಾಡಿದ್ದೀರಿ. ಹಾಗೆ ಬೇರೆ ಬೇರೆ ನಮ್ಮ ಸದಸ್ಯರಿದ್ದಾರೆ, ಕೇಳ್ತಾ ಇರೋ ವೀಕ್ಷಕರಿದ್ದಾರೆ. ಅವರೇನಾದ್ರೂ ಪ್ರಶ್ನೆಗಳಿದ್ರೆ ನಿಮ್ಮನ್ನು ಕೇಳಬಹುದು, ನೀವು ದಯವಿಟ್ಟು ಉತ್ತರಿಸಬೇಕು. ಆರತಿ ಅವರೇ, ನಮ್ಮಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಸರಿ, ನಾವು ಮಾತಾಡೋದೇ ಬಿಟ್ಟು ವಿಷಯಗಳಿದೆ. ಬಹುಶಃ ಶಾಸ್ತಾನ್ ಸರ್ ಅಥವಾ ಅಧ್ಯಕ್ಷರಿದ್ದಾರೆ. ಇಲ್ಲಿ ಬಂದ ಕೆಲವು ಅಭಿಪ್ರಾಯಗಳನ್ನು ಹೇಳೋದಿದೆ, ಅದು ಪ್ರಶ್ನೆಗಳಾದ ಮೇಲೆ ಹೇಳ್ತೇನೆ.
ಆರತಿ ಅವರೇ, ಮೊದಲು ಅಭಿಪ್ರಾಯಗಳನ್ನು ಹೇಳಿ, ಅನಂತರ ಮತ್ತೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡೋಣ. ಸರಿ. ಇಂತಹ ಅಪೂರ್ವ ಕಲಾವಿದರ ಸಂದರ್ಶನ ವೀಕ್ಷಿಸಲು ಬಹಳ ಖುಷಿಯಾಗುತ್ತದೆ. ಶ್ರೇಷ್ಠ ಕಲಾವಿದರು ಪೂಕಳ. ಸಂದರ್ಶನವನ್ನು ನಡೆಸುತ್ತಿರುವ ಅಕಾಡೆಮಿಗೆ ಧನ್ಯವಾದಗಳು ಅನ್ನುವುದು ನವೀನ ಕೃಷ್ಣ ಭಟ್ ಅವರ ಅಭಿಪ್ರಾಯ. ಹಾಗೆ ಸತ್ಯನಾರಾಯಣ ಕಾವು ಅವರು, ಹಿರಿಯ ಕಲಾವಿದರು, ಕನ್ನಡ, ತುಳು, ಪೌರಾಣಿಕ, ಕಾಲ್ಪನಿಕ, ಆಟ, ಕೂಟ ಎಲ್ಲದರಲ್ಲಿಯೂ ಅವರದೇ ಶೈಲಿಯಿಂದ ಪ್ರಸಿದ್ಧಿ ಪಡೆದವರು ಅನ್ನುವ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ML ಭಟ್ ಮರವಂತೆಯವರು, ಪೂಕಳರ ಕೋಟಿ ಚೆನ್ನಯದ ಕೋಟಿ ತುಂಬಾ ಗಂಭೀರ ಮತ್ತು ಸ್ಮರಣಾರ್ಹ. ಪೌರಾಣಿಕ ಪ್ರಸಂಗ, ತಾಳಮದ್ದಳೆಯಲ್ಲೂ ಅವರದ್ದು ಗಮನಾರ್ಹ ನಿರ್ವಹಣೆ ಅಂತ ನೆನಪಿಸಿಕೊಂಡಿದ್ದಾರೆ. ದಿವಾಕರ್ ಶೆಟ್ಟಿ ಅವರು ಬರೀತಾ ಇದ್ದಾರೆ, ಪೂಕಳ ಲಕ್ಷ್ಮೀನಾರಾಯಣ ಭಟ್ಟರು ನಮಗೆ ಶೇಣಿಯವರಂತೆ ಕಾಣುತ್ತಾರೆ. ಕೆಲವು ಕಡೆಗಳಲ್ಲಿ ಪ್ರೇಕ್ಷಕರು ಶೇಣಿ ಬಂದರಾ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದಾಗ ಹೌದು ಶೇಣಿ ಬಂದರೆಂದು ಪೂಕಳರನ್ನು ತೋರಿಸುತ್ತಿದ್ದರಂತೆ. ಶೇಣಿಯವರ ಮಾತಿನ ಗಾಂಭೀರ್ಯ ಅವರದ್ದು. ಆಟ ಕೂಟಗಳಲ್ಲಿ ಕೂಡ ಎತ್ತಿದ ಕೈ. ಮೇಳದ ತಿರುಗಾಟದ ಸಂದರ್ಭದಲ್ಲಿ ಪದವೀಧರ ಎಂಬ ಹೆಗ್ಗಳಿಕೆ ಅವರಿಗಿತ್ತು. ಅವರನ್ನು ಸಂದರ್ಶಿಸಿದ ಯಕ್ಷಗಾನ ಅಕಾಡೆಮಿಯ ಸರ್ವರಿಗೂ ಧನ್ಯವಾದಗಳು. ಶಶಿಯವರು ನೆನಪಿಸಿಕೊಳ್ತಾ ಇದ್ದಾರೆ, ಪೂಕಳ ಹಾಗೂ MK ರಮೇಶ್ ಆಚಾರ್ಯರ ಸುರತ್ಕಲ್ ಮೇಳದ ನಳದಮಯಂತಿ ಇಂದಿಗೂ ಮರೆಯಲಾಗದ ಜೋಡಿ. ರಾಮ್ಮೋಹನ್ ಚೆಕ್ಕೆಯವರು, ನಮ್ಮೂರ ಕಲಾವಿದ ಎಂಬ ಹೆಮ್ಮೆ ನಮಗೆ. ಸಂದರ್ಶನ ನಡೆಸಿದ ಸಂಘಟಕರಿಗೆ ಅಭಿನಂದನೆಗಳು. ಅನಂತೇಶ್ವರ ಭಟ್ ದರ್ಬೆಯವರು, ಪೂಕಳರ ಯಯಾತಿ, ನಳ, ವಿಷ್ಣುವರ್ಧನ, ಹರಿಶ್ಚಂದ್ರ ಮರೆಯಲಾರದ ಪಾತ್ರಗಳು ಅಂತ ನೆನಪಿಸಿಕೊಂಡಿದ್ದಾರೆ. ಹಾಗೆ ಅನೇಕ ಮಂದಿ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿ ತಮ್ಮ ಅಭಿಪ್ರಾಯಗಳನ್ನ ಹೇಳಿಕೊಂಡಿದ್ದಾರೆ. ಪ್ರಶ್ನೆಗಳಿದ್ರೆ ಮುಂದುವರಿಸಬಹುದು. ಈಗಷ್ಟೇ ಒಂದು ಅಭಿಪ್ರಾಯ ಬಂತು. ರಾಮಯ್ಯ ಮುಳುಗು ಅನ್ನುವರು ಹೇಳ್ತಾರೆ, ಸಂದರ್ಶಕ ಮತ್ತು ಸಂದರ್ಶನ ಕೊಡ್ತಾ ಇರುವವರು ಇಬ್ರು ಯಕ್ಷಗಾನದ ತಿಳುವಳಿಕೆ ಇದ್ದವರಾದ ಕಾರಣ ಸಂದರ್ಶನ ಚೆನ್ನಾಗಿದೆ ಅಂತ. ನಿಮ್ಮಷ್ಟು ತಿಳುವಳಿಕೆ ಇದ್ದು ಮಾತಾಡಿದ್ದಲ್ಲ ನಾನು. ಸರ್ ಅಧ್ಯಕ್ಷರು, ಅಕಾಡೆಮಿ ಅಧ್ಯಕ್ಷರು ಪೂಕಳ ಲಕ್ಷ್ಮೀನಾರಾಯಣ ಭಟ್ರು ಸಹ ಕಲಾವಿದರಾಗಿ ತಾಳಮದ್ದಲೆಯಲ್ಲಿ ತಿರುಗಾಟ ಮಾಡಿದವರು, ಸಮಯವನ್ನು ತಿರುಗಾಟ ಮಾಡಿದವರು. ಬಹುಶಃ ನೀವು ತರ್ಕ ಪ್ರಧಾನವಾಗಿತ್ತು, ಇನ್ನು ಕೆಲವರದ್ದು ಭಾವನಾ ಪ್ರಧಾನವಾಗಿತ್ತು, ಇನ್ನು ಕೆಲವರದ್ದು ವರ್ಣನಾತ್ಮಕವಾಗಿತ್ತು. ಈ ತರ ಬೇರೆ ಬೇರೆ ಶೈಲಿಗಳಿದ್ದಾವೆ. ನಿಮಗೊಂದು ಇದು ಒಳ್ಳೆಯದು, ಇದೊಂದು ಆದರ್ಶಪ್ರಾಯದ ಅರ್ಥಗಾರಿಕೆ ಅಂತ ಅನ್ನಿಸುವ ಶೈಲಿ ಯಾವುದು? ತಾರ್ಕಿಕವಾಗಿಯೂ ಇರಬೇಕು, ಮಾತ್ರವಲ್ಲ ಅದು ಭಾವನಾತ್ಮಕವಾಗಿಯೂ ಇರಬೇಕು. ಕೇವಲ ತಾರ್ಕಿಕ ಮಂಡನೆಗೆ ಅವಕಾಶ ದೊರಕಬೇಕೆನ್ನುವಂತಹ ದೃಷ್ಟಿಯಿಂದ ಭಾವನೆಗಳನ್ನು ಹೊರತುಪಡಿಸಿದರೆ ಆವಾಗ ನನ್ನ ಅಭಿಪ್ರಾಯದಲ್ಲಿ ಉದ್ದೇಶ ಬಿತ್ತು. ಅದರಲ್ಲಿ ಕವಿಯ ಆಶಯ, ಪ್ರಸಂಗಕರ್ತನ ಆಶಯ ಅದು ಜನರಿಗೆ ಮುಟ್ಟಬೇಕು ಅಂತಾದ್ರೆ ಅದು ಹಾಗೆ. ಮಾತ್ರವಲ್ಲ, ನಾನು ತುಂಬ ತಾಳಮದ್ದಳೆಗಳನ್ನು ನೋಡಿದೆ, ಆಟದಲ್ಲಿಯೂ ಗಮನಿಸಿದೆ. ಯಾವನೋ ಒಬ್ಬ ಯಾವುದೋ ಒಂದು ಪ್ರಶ್ನೆ ಕೇಳಿದ, ಉತ್ತರಿಸುವ ಯಾವುದೋ ಒಂದು ಉತ್ತರ ಕೊಡು. ಮೂಡಬಿದಿರೆಗೆ ಹೋಗುವ ದಾರಿ ಯಾವುದು ಅಂತ ಹೇಳಿದ್ರೆ ಸಂಪಾದಿಗೆ ಹೋಗುವ ದಾರಿ ಅಂತ ತಿಳಿಸ. ಇದರಿಂದ ಆ ಉದ್ದೇಶ ಈಡೇರುವುದಿಲ್ಲ. ಹೇಳಿಕೊಳ್ಳಬಹುದು, ಅವನ ಬಾಯಿ ಮುಚ್ಚಿಸಿದ್ರು ಅಂತೇಳಿ. ಮಾತ್ರವಲ್ಲ, ಒಂದು ಕ್ಯಾಸೆಟ್ನಲ್ಲಿ ನಾನು ನೋಡಿದ್ದು, ಒಬ್ಬರು ಹಿರಿಯ ಕಲಾವಿದರು, ಇನ್ನೊಂದು ವಯಸ್ಸಿನಲ್ಲಿ ಕಿರಿಯ ಕಲಾವಿದರು. ಒಂದು ಅರ್ಥ,
ಇವು ಯಾವುದೋ ಒಂದು ಪ್ರಶ್ನೆ ಹೇಳಿದ್ರು. ಹಿರಿಯ ಕಲಾವಿದರು ತುಂಬಿದ ಕೊಡ ಉತ್ತರ ಕೊಡು. ನಾನು ಕೇಳಿದ ಪ್ರಶ್ನೆಗೆ ಅದು ಉತ್ತರ ಆಗಿಲ್ಲ. ಇದು ತಾಳಮದ್ದಲೆಗೆ ಸರ್ವ ಯಾಕೆ ಉತ್ತರ ಆಗಲಿಲ್ಲ ಅಂತ ಹೇಳ್ಬೇಕು. ನಾನು ಕೇಳಿದಂತಹ ಪ್ರಶ್ನೆ ಇದು, ನೀನು ಕೊಟ್ಟಂತಹ ಉತ್ತರ ಇದು, ಇದಕ್ಕೂ ಯಾವ ರೀತಿಯಲ್ಲಿ ಸಂಬಂಧ ಆಗ್ತದೆ ಎಂಬುದಾಗಿ ಕೇಳಬೇಕು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಆಗಲಿಲ್ಲ ಅಂತ ಹೇಳಿದ್ರೆ, ನಾವು ಶಾಲೆಗೆ ಹೋಗ್ತಿದ್ದಂತ ಕಾಲದಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಯಾವುದೊಂದು ಹೋಗಟಂತ ಹೇಳುದು, ನಾನು ಕೇಳಿದ ಪ್ರಶ್ನೆ ಹೋಗಿಟ್ಟು ಉತ್ತರ ಬರಲ್ಲ ಅಂತದ್ದಾಗುವುದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ತಾಳಮದ್ದಲೆಯಾಗಿ ಆಗ್ತದೆ ವಾದ ಬೇಕು. ಯಾಕಂದ್ರೆ ಪ್ರೇಕ್ಷಕರ ಮನಸ್ಸನ್ನು ಚುರುಕುಗೊಳಿಸ್ತದೆ. ಯಾಕೆ? ಅದು ಊಟದಲ್ಲಿ ಉಪ್ಪಿನಕಾಯಿ ಹಾಗೆಂಬುದಾಗಿ ಉಪ್ಪಿನಕಾಯಿ ಎಲೆ ಮಧ್ಯಕ್ಕೆ ಬರಬಾರದು, ಅದು ಎಲೆ ತುದಿಯಲ್ಲೇ ಇರಬೇಕು. ಬಹುಶಃ ನಿಮಗೂ ಗೊತ್ತಿರಬೇಕು, ಪೌರಾಣಿಕವಾಗಿ ಒಂದು ಮಂತ್ರಾಸ್ತ್ರವನ್ನು ಒಬ್ಬನ ಮೇಲೆ 2ನೆಯ ಬಾರಿಗೆ ಪ್ರಯೋಗಿಸುವ ಹಾಗಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಪ್ರಥಮದಲ್ಲಿ ಉದ್ದೇಶ ಈಡೇರಲಿಲ್ಲ ಅಂತ ಹೇಳ್ತಾವು ಪ್ರಯೋಗಿಸುವ ಹಾಗೆ. ಅದೇ ರೀತಿಯಾಗಿ ಯಾವುದು ತಾಳಮದ್ದಲೆ ಅಥವಾ ಚಂದ ಇಲ್ಲಿ ವೀಕ್ಷಕರು ಪ್ರಶ್ನೆ ಕೇಳಿದ್ದಾರೆ. ನವೀನ್ ಕೃಷ್ಣ ಭಟ್ ಅವರದ್ದು ಒಂದು ಪ್ರಶ್ನೆ ಇದೆ. ತಾವು ಅತ್ಯಂತ ಭಾವುಕರಾದ ಪಾತ್ರ ಮತ್ತು ತಾವು ಇಷ್ಟಪಡುವ ವೀರರಸದ ಪಾತ್ರ ಯಾವುದು? ಇವರು ಬಯಲಾಟ ಮತ್ತು ತಾಳಮದ್ದಲೆ ಯಾವುದು ಅಂತ ಹೇಳ್ತಾ ಇಲ್ಲ, 2 ನೆಲೆಯಿಂದ ಕೇಳಿದ್ದಾರೆ. ಉತ್ತರಿಸುವುದಕ್ಕೆ ಕಷ್ಟ ಆಗಿತ್ತು. ಆದ್ರೆ ಭಾವುಕನಾಗಿ ಅಭಿನಯಿಸಿದಂತಹ ಪಾತ್ರಗಳಲ್ಲಿ ನಾನು ಮೆಚ್ಚಿದಂತಹ ಪಾತ್ರ ಒಂದು ನಳ, ಇನ್ನೊಂದು ಸಾಂದೀಪ. ತಾಳಮದ್ದಲೆ ಕ್ಷೇತ್ರದಲ್ಲಿ ಭಾವುಕನಾಗಿ ನಾನು ಮೆಚ್ಚಿದಂತಹ ಪಾತ್ರ ರಾಮನಿರ್ಯಾಣದ ಲಕ್ಷ್ಮಣ. ವೀರರಸದ ಪಾತ್ರಗಳು ಸುಮಾರು 50-55 ವರ್ಷ 60 ವರ್ಷಗಳು